ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ NKR ವಾಹಿನಿ. NKR ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ಎಂದಿನಂತೆ ನಾನಿದ್ದೀನಿ ಕಾರ್ಯಕ್ರಮದ ನಿರೂಪಕಿಯಾಗಿ ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸೋಮವಾರದಂದು ಯಾವ ವಿಶೇಷವಾದ ವಿಚಾರವನ್ನ ನಮಗಾಗಿ ಹೊತ್ತು ತಂದಿದ್ದಾರೆ ಕೇಳೇ ಬಿಡೋಣ. ಇವರು ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು, ವಾಚಸ್ಪತಿ ಗುರುಗಳು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ತಮಗೆ. ನಮಸ್ಕಾರ ಮತ್ತು ಧನ್ಯವಾದ. ಗುರುಗಳೇ, ಸೋಮವಾರ ವಾರದ ಮೊದಲ ದಿನ ಶುಭಾರಂಭ ಮಾಡೋಣ. ನಮ್ಮ ಈ ಕಾರ್ಯಕ್ರಮದ ಮುಖೇನ ದಿನ ಭವಿಷ್ಯ ಹೇಳೋ ಮುನ್ನ ಪಂಚಾಂಗ ಶ್ರವಣ ಮಾಡೋಣ ಶ್ಲೋಕದೊಂದಿಗೆ. ಓಂ ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ ಯಕ್ಷಸ್ವರೂಪಾಯ ಜಟಾಧರಾಯ ಪಿನಾಕಹಸ್ತಾಯ ಸನಾತನಾಯ ದಿವ್ಯಾಯ ದೇವಾಯ ದಿಗಂಬರಾಯ ತಸ್ಮೈ ಯಕಾರಾಯ ನಮಃ ಶಿವಾಯ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ನಮ್ಮ ಎಲ್ಲ ಪ್ರೀತಿ ವೀಕ್ಷಕರಿಗೂ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ, ಹಾಗೆ ಯಾರ್ಯಾರು ಒಂದು ಸೆಪ್ಟೆಂಬರ್ ತಿಂಗಳ 1ನೇ ತಾರೀಕಿನ ದಿವಸ ನಿಮ್ಮ ಹುಟ್ಟಿದ ಹಬ್ಬ, ವಿವಾಹ ವಾರ್ಷಿಕೋತ್ಸವಾದಿ ಸಂಭ್ರಮದಲ್ಲಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಶುಭ ಹಾರೈಕೆಗಳನ್ನು ಸಲ್ಲಿಸ್ತೇನೆ. ಆ ಭಗವಂತನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸುಖ ಸೌಭಾಗ್ಯಗಳು ಪ್ರಾಪ್ತಿಯಾಗಲಿ ಅಂತ ಅವನನ್ನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಮತ್ತು ಮೊದಲನೇದಾಗಿ ಹಾಗೇನೆ ಪಂಚಾಂಗದ ಕಡೆ ಗಮನ ಹರಿಸೋಣ. ಇವತ್ತು ಸ್ವಸ್ತಿ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಶುಕ್ಲ ಪಕ್ಷದ ನವಮಿಯ ದಿನ ಇವತ್ತು ಸೋಮವಾರ. ಇವತ್ತು ಜ್ಯೇಷ್ಠ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಇರತಕ್ಕಂಥದ್ದು, ಅರ್ಥಾತ್ ಜ್ಯೇಷ್ಠ ನಕ್ಷತ್ರ ಇದೆ. ವಿಷ್ಕಂಭ ನಾಮಕವಾಗಿರ್ತಕ್ಕಂಥ ಯೋಗ, ವಿಷ್ಕಂಭ ಅಂತ ಯೋಗದ ಹೆಸರು. ಹಾಗೆ ಬಾಲವ ಅನ್ನುವಂಥದ್ದು ಕಾರಣ. ಇದು ಇವತ್ತಿನ ಪಂಚಾಂಗವಾದರೆ, ಇವತ್ತಿನ ಗ್ರಹಸ್ಥಿತಿಯ ಕಡೆ ಕೂಡ ಒಂದು ಸಾರಿ ಗಮನವನ್ನು ಹರಿಸೋಣ. ಏನು ಗ್ರಹಸ್ಥಿತಿ ಅಂತಂದರೆ, ಮೇಷ ವೃಷಭದಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಮಿಥುನದಲ್ಲಿ ಗುರು ಇರತಕ್ಕಂಥದ್ದು, ಕರ್ಕಾಟಕದಲ್ಲಿ ಶುಕ್ರ ಇದ್ದಾನೆ. ನಿನ್ನೆ ದಿವಸ ಬುಧ ಸಿಂಹರಾಶಿಗೆ ಪ್ರವೇಶ ಮಾಡಿರೋದರಿಂದ ಕರ್ಕಾಟಕ ರಾಶಿಯಲ್ಲಿ ಶುಕ್ರ ಒಬ್ಬನೇ ಇರುವಂಥದ್ದು. ಸಿಂಹರಾಶಿಯಲ್ಲಿ ರವಿ, ಬುಧ ಮತ್ತು ಕೇತು ಇದ್ದಾರೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವನು ಮಂಗಳ. ಹಾಗೆ ತುಲಾರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ವೃಶ್ಚಿಕ ರಾಶಿಯಲ್ಲಿ ನೀಚ ಸ್ಥಿತಿಗೆ ಚಂದ್ರ ಬಂದಿದ್ದಾನೆ. ಹಾಗೆ ಧನುಮಕರ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಕುಂಭ ರಾಶಿಯಲ್ಲಿ ರಾಹು ಹಾಗೂ ಮೀನ ರಾಶಿಯಲ್ಲಿ ಶನೇಶ್ವರ ಇರತಕ್ಕಂಥದ್ದು ಇದು ಇವತ್ತಿನ ಗ್ರಹ ಸ್ಥಿತಿ. ಇನ್ನೊಂದು ವಿಚಾರ ಇದೆ, ಇವತ್ತು ಬಹಳ ಅಪರೂಪವಾಗಿರತಕ್ಕಂಥ ಒಂದು ಯೋಗ. ಏನು ಯೋಗ ಅಂದರೆ, ನವಮಿ ಮತ್ತು ಜ್ಯೇಷ್ಠ ನಕ್ಷತ್ರ ಒಟ್ಟಿಗೆ ಬಂದಿರತಕ್ಕಂಥದ್ದು. ನವಮಿ ಅಂತಂದರೆ ತಿಥಿಗಳಲ್ಲಿ 1, 2, 3, 4, 5, 6, 7, 8, 9, 10, 11, 12, 13, 14, 15 ಹೀಗೆ 5 ತಿಥಿಗಳ ಒಂದು ಗುಚ್ಛವಾಗಿ ನೋಡ್ತಾರೆ. ಇದರಲ್ಲಿ ವಿಶೇಷ ಏನಪ್ಪ ಅಂತಂದರೆ, ಮೊದಲನೇ ತಿಥಿಯನ್ನು ನಂದ, 2ನೇದು ಭದ್ರ, 3ನೇದು ಜಯ, 4ನೇದು ರಿಕ್ತ, 5ನೇದು ಪೂರ್ಣ ಅಂತ ಕರಿಬೇಕು ಅಂತ. 1, 2, 3, 4, 5 ಅದರಲ್ಲಿ ಪಾಡ್ಯ ಬಿದಿಗೆ ತದಿಗೆ ಅಂತ ತಗೊಳ್ಳೋದಲ್ಲ. ಹೀಗೆ 4ನೇ ತಿಥಿಯನ್ನು ರಿಕ್ತ ಅಂತ ಕರೀತಾರೆ, ಖಾಲಿ ಅಂತ ಅರ್ಥ. ಹಾಗಾಗಿ 4 ಅಂದರೆ ಚತುರ್ಥಿ, ಪುನಃ 4 ಅಂತಂದರೆ ನವಮಿ, ಪುನಃ 4 ಅಂತಂದರೆ ಚತುರ್ದಶಿ. ಈ ಚತುರ್ಥಿ, ನವಮಿ ಮತ್ತು ಚತುರ್ದಶಿ ಈ 3 ತಿಥಿಗಳನ್ನು ರಿಕ್ತ ತಿಥಿಗಳು ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ. ಈ ರಿಕ್ತ ಅಂದರೆ ಖಾಲಿ ಅಂತ ಅರ್ಥ ಸಂಸ್ಕೃತದಲ್ಲಿ. ಅದರಲ್ಲಿ ಜ್ಯೇಷ್ಠ ನಕ್ಷತ್ರ ಇದೆ ಇವತ್ತು. ನೀಚ ಸ್ಥಿತಿಯ ಚಂದ್ರ ಶುಕ್ರನಿಂದ 5ನೇ ರಾಶಿಯಲ್ಲಿರ್ತಕ್ಕಂಥದ್ದು ಇದು. ಹಾಗಾಗಿ ಇದರಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಯೋಗ ಇದೆ. ಆ ಯೋಗವನ್ನು ದಾರಿದ್ರ್ಯನಾಶಕ ಯೋಗ ಅಂತ ಕರೀತಾರೆ. ರಿಕ್ತ ಅಂದರೆ ಖಾಲಿ, ನೀಚ ಸ್ಥಿತಿಯ ಚಂದ್ರ, ಶುಕ್ರನಿಂದ ಪಂಚಮ ಸ್ಥಿತಿ ಆಗ್ತಕ್ಕಂಥದ್ದು, ಈ ಎಲ್ಲವೂ ಸಹ ಜ್ಯೇಷ್ಠ ನಕ್ಷತ್ರ ಇರತಕ್ಕಂಥದ್ದು ಕೂಡ. ಹಾಗಾಗಿ ಇವತ್ತಿನ ದಿನ ಯಾರು ದಾರಿದ್ರ್ಯ ಪರಿಹಾರ ಮಾಡಿಕೊಳ್ಬೇಕು ಅನ್ನೋ ಅಪೇಕ್ಷೆ ಇದೆಯೋ ಅಂಥವ್ರು ಏನು ಮಾಡಬೇಕು ಅನ್ನೋದನ್ನು ಆಚಾರ ವಿಚಾರ ಭಾಗದಲ್ಲಿ ಹೇಳ್ತೀನಿ, ಗಮನ ಇಟ್ಟು ನೋಡ್ತಾ ಇದ್ದೀನಿ. ಖಂಡಿತ ಗುರುಗಳೇ. ವೀಕ್ಷಕರೇ, ಈಗ ದಿನ ಭವಿಷ್ಯ ವಿಭಾಗವನ್ನು ಪ್ರಾರಂಭಿಸುವ ಸಮಯ. ಮೊದಲ ರಾಶಿಗೆ ಹೇಗಿದೆ ಗುರುಗಳೇ ಈ ದಿನ? ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ಸ್ವಲ್ಪ ಬೇಸರವಾಗ್ತಕ್ಕಂಥ ದಿನ. ಕಾರಣ ಏನು ಅಂದರೆ, ಚತುರ್ಥಾಧಿಪತಿಯಾಗಿ ಅಷ್ಟಮದಲ್ಲಿರ್ತಕ್ಕಂತಹ ಚಂದ್ರ, ಅವನಿಗೆ ಯಾವುದೇ ಶುಭ ಗ್ರಹಗಳ ದೃಷ್ಟಿಯೂ ಇಲ್ಲ.
ರಾಶ್ಯಾಧಿಪತಿಯ ದೃಷ್ಟಿಯೂ ಇಲ್ಲ. ಶುಕ್ಲ ಪಕ್ಷದ ಶುಭಚಂದ್ರನಾಗಿ ಪಾಪಸ್ಥಿತಿಯಲ್ಲಿ ಬಂದಿರತಕ್ಕಂಥದ್ದು, ನೀಚನಾಗಿರ್ತಕ್ಕಂಥದ್ದು. ಹಾಗಾಗಿ ಧನಸ್ಥಾನಕ್ಕೆ ದೃಷ್ಟಿ ಇರ್ತಕ್ಕಂಥದ್ದಾದ್ದರಿಂದ ಕಣ್ಣಿಗೆ ಔಷಧೋಪಚಾರ ಮಾಡಬೇಕಾಗಿ ಬರಬಹುದು. ಕೆಲವರಿಗೆ ದುಡ್ಡು ಕಾಸಿನ ವಿಷಯದಲ್ಲೂ ಸಮಸ್ಯೆ ಬರಬಹುದು. ಚತುರ್ಥಾಧಿಪತಿಯಾಗಿರ್ತಕ್ಕಂಥದ್ದಾದ್ದರಿಂದ ಮನೆಯಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ತೊಂದರೆಗಳಾಗಬಹುದು. ನೀರಿನ ವಿಷಯದಲ್ಲಿ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಇವೆಲ್ಲವನ್ನು ಸೂಚಿಸುತ್ತೆ. ಅನೇಕ ರೀತಿಯಲ್ಲಿ ಇದರಲ್ಲಿ ಯಾವುದೇ ರೀತಿಯಾದ ತೊಂದರೆ ಅಂತಕ್ಕಂಥದ್ದು ಮೇಷರಾಶಿಯವರಿಗೆ ಬರಬಹುದು. ಹಾಗಾಗಿ ಇವತ್ತಿನ ದಿನವನ್ನು ಸ್ವಲ್ಪ ಆತಂಕದಿಂದಲೇ ನೋಡಬೇಕಾದಂಥ ಪರಿಸ್ಥಿತಿ ಬರ್ತದೆ. ಜೊತೆಗೆ ರಾಶಿ ಮತ್ತು ಕರ್ಮ ಎರಡರಲ್ಲೂ ಸಹ ಸಮಸ್ಯೆ ಇರ್ತಕ್ಕಂಥದ್ದಾದ್ದರಿಂದ ಒಟ್ಟಾರೆ ಮೇಲೆ ಸಮಸ್ಯೆ ಅಂತಕ್ಕಂಥದ್ದುಂಟು. ಹಾಗಾಗಿ ಮೇಷರಾಶಿಯವರು ಇವತ್ತು ನಿಮ್ಮ ರಾಶಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೇವತೆ ಸುಬ್ರಹ್ಮಣ್ಯ ಆಗಿರ್ತಾನೆ. ಹಾಗಾಗಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಶುಭ. ಮುಂದಿರೋದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತು ಸ್ವಲ್ಪ ಮಟ್ಟಿಗೆ ಸಮಾಧಾನದ ದಿವಸ. ಕಾರಣ ತೃತೀಯಾಧಿಪತಿಯಾಗಿ ಸಪ್ತಮದಲ್ಲಿದ್ದರೂ ಸಹ, ನೀಚ ಸ್ಥಿತಿಯಲ್ಲಿದ್ದರೂ ಸಹ ಪೂರ್ಣವಾಗಿರತಕ್ಕಂಥ ಗುರು ಬಲವನ್ನು ವೃಷಭ ರಾಶಿಯವರು ಹೊಂದಿರ್ತೀರ. ಹಾಗಾಗಿ ಧನಸ್ಥಾನದಲ್ಲೇ ಗುರು ಇರೋದಾದ್ದರಿಂದ ಸಾಕಷ್ಟು ರಕ್ಷಣೆ, ಆರೋಗ್ಯ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಇರತಕ್ಕಂಥ ಲಕ್ಷಣ ಉಂಟು. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಕೂಡ 3ನೇ ರಾಶಿಗೆ ಹೋಗಿರೋದ್ರಿಂದ ಸಾಮರ್ಥ್ಯಪೂರ್ಣವಾಗಿ, ಅಂದರೆ ಸ್ವಲ್ಪ ಧೈರ್ಯದಿಂದ, ಸಾಹಸದಿಂದ, ಸಾಮರ್ಥ್ಯವನ್ನು ಬಳಸ್ಕೊಂಡು ಇವತ್ತಿನ ದಿನವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ಅವಕಾಶ ಉಂಟು. ಸ್ವಲ್ಪ ಎಮೋಷ್ನಲ್ ಆಗಿ ಯೋಚನೆ ಮಾಡ್ತಕ್ಕಂಥ ಸ್ವಭಾವ ಇರುವಂಥವರಿಗೆ, ಅದರಲ್ಲೂ ವಿಶೇಷವಾಗಿ ರೋಹಿಣಿ ನಕ್ಷತ್ರದವರಿಗೆ ಇವತ್ತು ಸ್ವಲ್ಪ ಬೇಸರ ಆಗಬಹುದು. ಕಾರಣ ನೀಚ ಸ್ಥಿತಿಯ ಸಪ್ತಮದಲ್ಲಿರ್ತಕ್ಕಂತಹ ಚಂದ್ರ. ಹಾಗಾಗಿ ಆ ಒಂದು ಸ್ಥಿತಿಯ ಪರಿಹಾರಕ್ಕೋಸ್ಕರವಾಗಿ ಗೌರಿಯನ್ನು ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ಅರಿಶಿನದಿಂದ ಒಂದು ಉಂಡೆಯನ್ನು ಮಾಡಿ ಅದಕ್ಕೆ ಕುಂಕುಮದ ಬೊಟ್ಟನ್ನಿಟ್ಟು ಗೌರಿ ಅಂತ ಹೇಳಿ ಅದನ್ನು ಆರಾಧನೆ ಮಾಡಿ, ಆ ನಂತರದಲ್ಲಿ ಅದಕ್ಕೆ ಒಂದು ಲೋಟ ಹಾಲಿಗೆ ಸ್ವಲ್ಪ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ನೈವೇದ್ಯ ಮಾಡಿ ಅದನ್ನು ಯಾರಾದರೂ ಒಂದು ಮುತ್ತೈದೆಗೆ ಕೊಟ್ಟು ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಳ್ಳಿ. ಒಳ್ಳೆಯದಾಗಲಿ. ಮುಂದಿಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತು ತಕ್ಕ ಮಟ್ಟಿಗೆ ಸಮಾಧಾನದ ದಿವಸ. ಈಗ 2-3 ದಿವಸದಿಂದ ಇದ್ದಂಥ ಕಿರಿಕಿರಿ ಇವತ್ತಿಲ್ಲ. ಮನಸ್ಸು ಕೂಡ ಸ್ವಲ್ಪ ಪ್ರಫುಲ್ಲಿತವಾಗಿರುವಂಥ ಎಲ್ಲ ಲಕ್ಷಣಗಳು ಉಂಟು. ಆದರೆ ಸ್ವಲ್ಪ ನೀಚ ವ್ಯಕ್ತಿಗಳಿಂದ ಸಣ್ಣ ಪುಟ್ಟ ನಿಂದನೆಗಳನ್ನು ಕೇಳಬೇಕಾಗಿ ಬರಬಹುದು. ಯಾಕೆಂದರೆ ದ್ವಿತೀಯಾಧಿಪತಿ ಷಷ್ಠದಲ್ಲಿ ನೀಚನಾಗಿರ್ತಕ್ಕಂಥದ್ದಾದ್ದರಿಂದ ಸ್ವಲ್ಪ ತುಚ್ಛ ಮನೋಭಾವದ, ಕುತ್ಸಿತ ಮನೋಭಾವದ, ದುರ್ಗುಣಗಳನ್ನು ಹೊಂದಿರತಕ್ಕಂಥ ದುಷ್ಟ ವ್ಯಕ್ತಿಗಳಿಂದ ದ್ವಿತೀಯ ಅಂದರೆ ನಿಂದನೆ ಆಗ್ತಕ್ಕಂಥದ್ದು. ಅಲ್ಲಿ ಪರಿವರ್ತನೆ ಯೋಗ ಬೇರೆ ಇದೆಯಲ್ಲ. ಹಾಗಾಗಿ ಆಂಶಿಕ ಪರಿವರ್ತನೆ ಯೋಗದಿಂದಾಗಿ ನೀವು ಮಾಡದ ತಪ್ಪಿಗೆ ಸ್ವಲ್ಪ ಮಟ್ಟಿಗೆ ಬೇಸರವನ್ನು ಹೊಂದಬೇಕಾಗಿ ಬರಬಹುದು. ಚಿಂತೆ ಮಾಡೋಕ್ಕೆ ಹೋಗಬೇಡಿ. ದ್ವಿತೀಯ ರಾಶಿಯಲ್ಲಿರ್ತಕ್ಕಂತಹ ಶುಕ್ರನ ಒಂದು ಅನುಗ್ರಹಕ್ಕೋಸ್ಕರವಾಗಿ ಇವತ್ತು ಲಕ್ಷ್ಮಿಯನ್ನು ಆರಾಧನೆ ಮಾಡಿಕೊಳ್ಳಿ, ಧ್ಯಾನಾದಿಗಳನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದೆಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತು ಸ್ವಲ್ಪ ಮಧ್ಯಮ ಸ್ಥಿತಿಯ ಅಸಮಾಧಾನ ಮತ್ತು ಸಮಾಧಾನ ಎರಡನ್ನೂ ಹೊಂದಿರತಕ್ಕಂಥ ಒಂದು ದಿನ. ರಾಶಾಧಿಪತಿ ಪಂಚಮದಲ್ಲಿದ್ದಾನೆ ಅಂತ ಖುಷಿ ಪಡೋಣವೇ? ಅದಿಲ್ಲ. ಯಾಕೆ ಅಂತಂದರೆ ಅವ ಅಲ್ಲಿ ನೀಚ. ಹಾಗಾಗಿ ಸಂಪಾದನೆಯಲ್ಲಿ ಕೂಡ ಸಾಕಷ್ಟು ಬೇಸರವಾಗ್ತಕ್ಕಂಥ ಲಕ್ಷಣ ಇರುತ್ತೆ. ವಿಶೇಷವಾಗಿ ಆಶ್ಲೇಷ ನಕ್ಷತ್ರದವರಿಗೆ ಇವತ್ತು ಸ್ವಲ್ಪ ಹೆಚ್ಚು ಬೇಸರವಾಗ್ತಕ್ಕಂಥದ್ದು. ಆದರೂ ಶತ್ರು ಮೊದಲಾಗಿರ್ತಕ್ಕಂಥ ಯಾರು ಬಾಧೆ ಕೊಡ್ತಕ್ಕಂಥವ್ರು ಅಥವಾ ಕಿರಿಕಿರಿ ಮಾಡ್ತಕ್ಕಂಥವ್ರು ಏನಿದ್ದಾರಲ್ಲ, ಅಂಥವರಿಂದ ಬರ್ತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗ್ತದೆ. ಧನಕನಕ ಅಥವಾ ದುಡ್ಡು ಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಬೇಸರ ಆಗಬಹುದು. ಆದರೆ ಅಂಥ ದೊಡ್ಡ ಮಟ್ಟದ ಸಮಸ್ಯೆ ಏನಲ್ಲ. ಚಿಂತೆ ಮಾಡಬೇಡಿ. ತಾತ್ಕಾಲಿಕವಾಗಿರ್ತಕ್ಕಂಥ ಫಲ ಇದು. ಹಾಗಾಗಿ ಯೋಚನೆ ಮಾಡೋದು ಬೇಡ. ಅಷ್ಟಮ ಭಾವದಲ್ಲಿರ್ತಕ್ಕಂಥ ರಾಹು ಸಂಬಂಧಿತವಾಗಿ ಇವತ್ತು ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗತ್ತೆ. ಚಂದ್ರ 4ನೇ ರಾಶಿಯಲ್ಲಿ ಇರೋದರಿಂದ. ಹಾಗಾಗಿ ಸ್ವಲ್ಪ ಗೋಪೂಜೆಯನ್ನು, ಗೋ ಸೇವೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ಅಥವಾ ಪೌರಕಾರ್ಮಿಕರು ಅಥವಾ ಇತ್ಯಾದಿ ಏನು ಸ್ವಲ್ಪ ಕಷ್ಟದ ಕೆಲಸಗಳನ್ನು ಅಂದರೆ ನೀವು ಯೋಚನೆ ಮಾಡಿಕೊಳ್ಬೇಕು. ಸ್ವಲ್ಪ ಈ ಥರದ ಕಷ್ಟದ ಕೆಲಸಗಳನ್ನು ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಹೊತ್ತಿನ ಆಹಾರವನ್ನು ಇವತ್ತು ವ್ಯವಸ್ಥೆ ಮಾಡಿದ ಪಕ್ಷದಲ್ಲಿ ಅಂಥವರ ಹಾರೈಕೆಯಿಂದ ಕೂಡ ನಿಮಗೆ ಇವತ್ತು ಸಾಕಷ್ಟು ಸಮಾಧಾನಕರವಾಗಿರ್ತಕ್ಕಂಥ ದಿನವಾಗಬಹುದು. ಪ್ರಯತ್ನ ಮಾಡಿ. ಶುಭವಾಗಲಿ. ಗುರುಗಳೇ, ಇವತ್ತು ಯಾವ ಕ್ಷೇತ್ರಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀರಾ? ಇದು ನಮ್ಮ ಕರ್ನಾಟಕದ ಮಧ್ಯಭಾಗದಲ್ಲಿ ಅಥವಾ ಮಧ್ಯ ಕರ್ನಾಟಕ ಪ್ರಾಂತ್ಯದಲ್ಲಿರ್ತಕ್ಕಂಥ ಒಂದು ದೇವಸ್ಥಾನ. ಈ ದೇವಸ್ಥಾನದಲ್ಲಿ ನಾವು ಅರ್ಧ ಮುರಿದಿರ್ತಕ್ಕಂಥ ಶಿವಧನುಸ್ಸನ್ನು ನೋಡ್ಬೋದು.
ನಾವು ರಾಮಾಯಣದಲ್ಲಿ ಶ್ರೀರಾಮಚಂದ್ರನಿಂದ ತುಂಡಾಗಿರ್ತಕ್ಕಂಥ ಶಿವಧನುಸ್ಸು ಇದೆಯಲ್ಲ, ಆ ಶಿವಧನುಸ್ಸು ಇವತ್ತು ಕೂಡ ಅಲ್ಲಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿಯೇ ಇದೆ. ದಕ್ಷಿಣ ಭಾಗದ ಅಥವಾ ಮಧ್ಯ ಕರ್ನಾಟಕ ಪ್ರಾಂತ್ಯದಲ್ಲಿದೆ, ನಮಗೆ ಗೊತ್ತಿಲ್ಲ. ವೇದಾವತಿ ನದಿ ತೀರದಲ್ಲಿದೆ. ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಆಯಾಯ ದೇವಸ್ಥಾನಕ್ಕೆ ತೇರು ಅಥವಾ ರಥವನ್ನು ದೇವಸ್ಥಾನದವರೇ ನಿರ್ಮಾಣ ಮಾಡ್ತಾರೆ. ಈ ಕ್ಷೇತ್ರದ ವಿಶೇಷ ಏನಪ್ಪ ಅಂತಂದರೆ, ನದಿಯಲ್ಲಿ ತೇಲ್ಕೊಂಡು ಬಂದಂತಹ ತೇರಿದೆ ಇವತ್ತು ಕೂಡ. ಆ ತೇರಿನಲ್ಲಿಯೇ ಅವನನ್ನು ಉತ್ಸವ ಮಾಡ್ತಾರೆ. ಹಾಗಾಗಿ ತೇರು ಬಂದು ಸೇರಿರ್ತಕ್ಕಂಥದ್ದಾದ್ದರಿಂದ ತೇರಿನ ಹೆಸರು ಕೂಡ ಆ ದೇವಸ್ಥಾನದಲ್ಲಿದೆ. ಹಾಗಾಗಿ ಆ ದೇವಸ್ಥಾನವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಮಹಾತಾಯಿಯ ಹೆಸರು ಕೂಡ ಆ ಶಿವನಿಗಿದೆ. ಅದಕ್ಕೆ ಅಡ್ಜಸೆಂಟ್ ಆಗಿರತಕ್ಕಂಥದ್ದು ಅಥವಾ ಸಾಂದರ್ಭಿಕವಾಗಿ ಅದಕ್ಕೆ ಸಿಕ್ಕಿರ್ತಕ್ಕಂಥ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಶ್ರೀಶೈಲದ ಮಲ್ಲಿಕಾರ್ಜುನ ಸ್ವಾಮಿಯ ಒಂದು ಅಂಶ ಅಂತಕ್ಕಂಥದ್ದು ಅಲ್ಲಿದೆ ಅಂತ ಅಲ್ಲಿಯ ಸ್ಥಳ ಪುರಾಣ ಹೇಳುತ್ತೆ. ಇಷ್ಟೆಲ್ಲ ಇದ್ದ ಮೇಲೆ ಊರು ಯಾವುದು ಅಂತ ನಮ್ಮಲ್ಲಿ ಕೆಲವರಿಗಂತೂ ಅರ್ಥವಾಗಿರ್ತದೆ. ಇದು ಮಲ್ಲಿಕಾರ್ಜುನ ಅಥವಾ ಆ ತಾಯಿ ಯಾರು ಪ್ರತಿಷ್ಠಾಪನೆ ಮಾಡಿದಳಲ್ಲ ಆಕೆ ಹೆಸರು ಎಲ್ರಿಗೂ ಗೊತ್ತು. ನಮ್ಮ ಕರ್ನಾಟಕದಲ್ಲಿ ಅನೇಕರಿಗೆ ಗೊತ್ತು, ಹೇಮರೆಡ್ಡಿ ಮಲ್ಲಮ್ಮ ಅಂತ. ಈ ಹೇಮರೆಡ್ಡಿ ಮಲ್ಲಮ್ಮನವರು ಮಹಾನ್ ಮಲ್ಲಿಕಾರ್ಜುನ ಸ್ವಾಮಿಯ ಭಕ್ತೆ. ಪ್ರತಿ ಸಂದರ್ಭದಲ್ಲೂ, ವಿಶೇಷ ಸಂದರ್ಭಗಳಲ್ಲಿ, ಅದರಲ್ಲೂ ಮಾಸ ಶಿವರಾತ್ರಿಗಳಲ್ಲಿ ಅಥವಾ ಕಾರ್ತಿಕ ಮಾಸ, ಶ್ರಾವಣ ಮಾಸ, ಇಂಥ ಪರ್ವಕಾಲದಲ್ಲಿ ಆ ತಾಯಿ ಏನು ಮಾಡ್ತಿದ್ರು ಅಂತಂದರೆ, ನಡ್ಕೊಂಡು ಶ್ರೀಶೈಲಕ್ಕೆ ಹೋಗ್ತಿದ್ರು. ಹೀಗೆ ನಡ್ಕೊಂಡು ಶ್ರೀಶೈಲಕ್ಕೆ ಹೋಗ್ತಾ ಹೋಗ್ತಾ ಅನೇಕ ಕಾಲಗಳಾಯಿತು. ಅನೇಕ ಕಾಲಗಳ ನಂತರದಲ್ಲಿ ಅವರಿಗೂ ಸಹ ವಯಸ್ಸಾಯಿತು. ಹೀಗೆ ನಡ್ಕೊಂಡು ಹೋಗ್ತಕ್ಕಂಥ ಸಂದರ್ಭ ಒಂದು ಬಾರಿ, ಹಿಂದಿನ ಕಾಲದಲ್ಲಿ ನಮ್ಮ ಹೆಣ್ಮಕ್ಳು ಗಂಡಸರು ಅದು ಇದು ಹೇಳಲ್ಲ, ಇಲ್ಲ, ಎಲ್ಲರೂ ಕೂಡ ಎಲೆಡಿಕೆ ಹಾಕುವಂಥ ಒಂದು ಅಭ್ಯಾಸ. ನಮ್ಮಲ್ಲಿ ಮಲೆನಾಡಿನಲ್ಲಂತೂ ಇವತ್ತು ಚೆನ್ನಾಗಿ ಇವತ್ತಿಗೂ ಎಲ್ಲರೂ ಅದನ್ನ ಹಾಕ್ತೇವೆ. ಹಾಗಾಗಿ ಏನಾಯಿತು ಅಂತಂದರೆ, ಆ ತಾಯಿ ಒಂದು ಕಡೆಯಲ್ಲಿ ಕೂತ್ಕೊಂಡು ಒಂದು ಕಲ್ಲನ್ನು ತಗೊಂಡು, ಪಕ್ಕದಲ್ಲಿರೋ ಒಂದು ಕಲ್ಲನ್ನು ತಗೊಂಡು ಅಡಿಕೆಯನ್ನು ಹೊಡಿತಾರೆ. ಒಡೆದು ಎಲೆಡಿಕೆ ಹಾಕ್ಕೊಂಡು ಕಲ್ಲನ್ನು ಅಲ್ಲೇ ಹಾಕ್ಬಿಟ್ಟು ಹೋದರು. ಹೀಗೆ ಸುಮಾರು ದೂರ ಹೋದ ನಂತರ ಮತ್ತೆ ಎಲೆಡಿಕೆ ಹಾಕಬೇಕು ಅಂತ ತಿರುಗಿ ನೋಡ್ರು, ಅದೇ ಕಲ್ಲು ಅಲ್ಲೇ ಸಿಕ್ತು. ಮತ್ತೆ ಹಿಂದೆ ಬಿಸಾಕಿ ಬಂದಿದ್ದಾರೆ. ಆ ಕಲ್ಲಲ್ಲಿ ಮತ್ತೆ ಕುಟ್ಕೊಂಡ್ರು, ತೆಗೆದು ಬಿಸಾಕಿದ್ರು, ಮತ್ತೆ ಹೊರಟು. ಹೀಗೆ ಹೋದರು. ಶ್ರೀಶೈಲಕ್ಕೂ ಹೋದರು. ಶ್ರೀಶೈಲಕ್ಕೆ ಹೋಗಿ ದರ್ಶನಾದಿಗಳನ್ನು ಮುಗಿಸ್ಕೊಂಡು ವಾಪಸ್ ಬರ್ತಾ ಮತ್ತೊಂದು ಕಡೆ ಕೂತಾಗ ಕೂಡ ಮತ್ತದೇ ಕಲ್ಲು. ಹೀಗೆ 3-4 ಬಾರಿ ಅದೇ ಕಲ್ಲು ಪುನಃ ಅವರಿಗೆ ಸಿಕ್ಕಿದ್ರಿಂದ ಅವರು ಅದನ್ನು ಎತ್ಕೊಂಡು ಸೀದಾ ಮನೆಗೆ ಬರ್ತಾರೆ. ಮನೆಯಲ್ಲಿ ಸ್ವಪ್ನವಾಗ್ತದೆ ಅವರಿಗೆ. ಆ ಸ್ವಪ್ನದಲ್ಲಿ ಶಿವ ಕಾಣಿಸ್ಕೊಂಡು, ನಿನಗೆ ವಯಸ್ಸಾಗಿದೆ, ಕಷ್ಟಪಟ್ಟು ಅಲ್ಲಿವರೆಗೆ ಬಂದು ದರ್ಶನ ಮಾಡೋದ್ರ ಬದಲು ನನ್ನ ಒಂದು ಅಂಶ ನಿನ್ನ ಜೊತೆಯಲ್ಲಿ ಬಂದಿದೆ ನೋಡು ಅಂತ ಹೇಳ್ತಾರೆ. ಶಿವ ಹೇಳ್ತಾನೆ. ಅವಾಗ ಏನಾಗ್ತದೆ, ಬಂದಿರತಕ್ಕಂಥ ವಸ್ತುಗಳ ಜೊತೆಯಲ್ಲಿ ನೋಡಿದಾಗ ತನ್ನ ಚೀಲದೊಳಗಡೆಗೆ ಆ ಕಲ್ಲು ಅಂತಕ್ಕಂಥದ್ದು ಸಿಗ್ತದೆ. ಅವಳಿಗೆ ಆಶ್ಚರ್ಯ ಆಗ್ಬಿಡ್ತದೆ ಆ ತಾಯಿಗೆ. ಹೇಮರೆಡ್ಡಿ ಮಲ್ಲಮ್ಮ ಆ ತಾಯಿಯ ಒಂದು ಚೀಲದಲ್ಲಿ ಅವ್ರ ಮನೆಗೆ ಬಂದಿರತಕ್ಕಂಥ ಕಲ್ಲು ಮರುದಿವಸ ಆ ಸ್ವಪ್ನ ಎಚ್ಚರಾಗಿ ಮರುದಿವಸ ಬೆಳಗ್ಗೆ ಎದ್ದು ನೋಡುವಷ್ಟು ಹೊತ್ತಿಗೆ ಒರಳಿನ ಮೇಲಿಟ್ಟಿರ್ತಾರೆ. ಅದು ಶಿವಲಿಂಗದ ಆಕಾರವನ್ನು ತಗೊಂಡ್ಬಿಟ್ಟಿರ್ತಾರೆ. ಆ ನಂತರದಲ್ಲಿ ಅದನ್ನು ಅಲ್ಲಿ ಸ್ಥಾಪನೆ ಮಾಡಿ ಮಲ್ಲೇಶ್ವರ ಅಂತ ಹೆಸರನ್ನು ಇಡ್ತಕ್ಕಂಥದ್ದು. ಅದಾದ ನಂತರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಮಲ್ಲಿಕಾರ್ಜುನ ಕ್ಷೇತ್ರ, ಯಗಟ್ಟಿ ಮಲ್ಲಿಕಾರ್ಜುನ ಅಂಥೇಳಿ, ವೇದಾವತಿ ನದಿ ತೀರ, ಅಲ್ಲಿ ಅತಿರೇಕವಾಗಿರ್ತಕ್ಕಂಥ ಬಿರುಗಾಳಿ ಮಳೆಯಿಂದಾಗಿ ದೇವಸ್ಥಾನದ ರಥೋತ್ಸವದ ತೇರು ಅಂತಕ್ಕಂಥದ್ದು ಕೊಚ್ಚಿಕೊಂಡು ಹೊರಟೋಗ್ತದೆ ನದಿಯಲ್ಲಿ. ಕೊಚ್ಚಿಕೊಂಡು ಹೋಗಿರ್ತಕ್ಕಂಥದ್ದು ಈ ಒಂದು ದೇವಸ್ಥಾನದ ಹತ್ತಿರದಲ್ಲಿ ಬಂದಾಗ, ಆಗ ಆ ಒಂದು ರಥವನ್ನು ಬಳಸಿ, ಅಂದರೆ ಅದನ್ನು ತಗೊಂಡು ಬಂದು ದೇವಸ್ಥಾನದ ಉತ್ಸವಕ್ಕಾಗಿ ಬಳಸಲಾಗುತ್ತೆ. ಚಿತ್ರದುರ್ಗದ ಪಾಳೆಗಾರರಾಗಿರ್ತಕ್ಕಂತಹ ರಾಜ ಕೆಂಚಪ್ಪ ನಾಯಕ ಅಂತಕ್ಕಂಥವರು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ ಅಲ್ಲಿ. ಇದು ತೇರುಮಲ್ಲೇಶ್ವರ ಅನ್ನುವಂಥ ದೇವಸ್ಥಾನ. ಇದು ಎಲ್ಲಿದೆ ಅಂತಂದರೆ, ನಮ್ಮ ಬೆಂಗಳೂರಿನಿಂದ ಸುಮಾರು 150 ಕಿಲೋಮೀಟರ್ನಷ್ಟು ದೂರದಲ್ಲಿರ್ತಕ್ಕಂಥ ಹಿರಿಯೂರಿನಲ್ಲಿದೆ. ಹಿರಿಯೂರು ಪಟ್ಟಣದ ಒಳಗಡೆನೇ ಇರ್ತಕ್ಕಂಥದ್ದು ತೇರುಮಲ್ಲೇಶ್ವರ ದೇವಸ್ಥಾನ. ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ. ಇಷ್ಟು ವಿಶೇಷವಾಗಿ ಹೇಮರೆಡ್ಡಿ ಮಲ್ಲಮ್ಮನವರಿಂದ ಸ್ಥಾಪಿತವಾಗಿರ್ತಕ್ಕಂಥದ್ದು. ಮೂಲತಃ ರಾಜ ಕೆಂಚಪ್ಪ ನಾಯಕನಿಂದ ಒಂದು ಜೀರ್ಣೋದ್ಧಾರಗೊಂಡಂತಹ ದೇವಸ್ಥಾನ. ಅದೇ ರಾಜ ಕೆಂಚಪ್ಪ ನಾಯಕನವರಿಗೆ ಅದೇ ಹಿಂದಿನ ವೇದಾವತಿ ನದಿಯ ನೀರಿನಲ್ಲಿ ಶಿವಧನುಸ್ಸು ಅಂತಕ್ಕಂಥದ್ದು ಸಿಕ್ಕತ್ತೆ. ಅವರು ಅದನ್ನು ತಗೊಂಡು ಬಂದು ದೇವಸ್ಥಾನದಲ್ಲಿ ಇಡುತ್ತಾರೆ ಅಂತಕ್ಕಂಥದ್ದು. ಆ ನಂತರದಲ್ಲಿ ಕೆಂಚಪ್ಪ ನಾಯಕನವರಿಗೆ ಕೂಡ ಕನಸಿನಲ್ಲಿ ಇದು ಶಿವಧನುಸ್ಸು ಅಂತಕ್ಕಂಥದ್ದು ದೃಷ್ಟಾಂತವಾಗುತ್ತೆ. ಅದು ಆ ನಂತರ ಬೆಳೆಯುತ್ತೆ ಅಂತಕ್ಕಂಥದ್ದು ಇತಿಹಾಸ. ಅದು ಸಿಕ್ಕಿದಾಗ
5 ಅಡಿ ಉದ್ದ ಇತ್ತಂತೆ ಅಷ್ಟೇ. ಇವತ್ತು ಸುಮಾರು 30 ಅಡಿಗಳಷ್ಟು ಬೆಳವಣಿಗೆ ಆಗಿದೆ ಅದು ಅಂತ ಹೇಳ್ತಾರೆ. ಹಾಗಾಗಿ ಆ ಒಂದು ಶಿವಧನುಸ್ಸು ಸಜೀವವಾಗಿರ್ತಕ್ಕಂಥದ್ದು, ಜೀವಂತವಾಗಿರ್ತಕ್ಕಂಥ ಶಿವಧನುಸ್ಸಿದೆ. ಅದ್ಭುತವಾಗಿರ್ತಕ್ಕಂಥ ಒಂದು ಮಹಾನ್ ಪುಣ್ಯತಮವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಇದು. ಹಿರಿಯೂರು ಪಟ್ಟಣದ ಒಳಗೆ ಇರತಕ್ಕಂಥ ತೇರುಮಲ್ಲೇಶ್ವರ ಅಂತಕ್ಕಂಥ ಒಂದು ಸ್ವಾಮಿಯ ಸನ್ನಿಧಾನದ ವಿಷಯ. ಗುರುಗಳೇ, ನೀವು ಹೇಳ್ತಿದ್ರಿ ಬಲು ಅಪರೂಪದ ದಿನ ಇವತ್ತು ಅಂತ ಹೇಳಿದ್ರಿ. ಜ್ಯೇಷ್ಠ ನಕ್ಷತ್ರ, ನವಮಿ ಇದೆ, ಅದ್ರ ಜೊತೆಗೆ ಚಂದ್ರ ನೀಚ ಇರೋದ್ರಿಂದ ಇವತ್ತು ಒಂದು ವಿಶೇಷವಾದ ಪೂಜಾ ಕೈಂಕರ್ಯ ಮಾಡಿದ್ರೆ ದಾರಿದ್ರ್ಯ ನಾಶವಾಗತ್ತೆ ಅನ್ನೋ ಸೂಚನೆಯನ್ನ ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದ್ದೀರಾ. ಜನರೆಲ್ಲರೂ ಕೂಡ ಬಯಸೋದದೆ, ನಾವು ಸುಸ್ಥಿತಿಯಲ್ಲಿರಬೇಕು, ಬೇರೆಯವ್ರ ಮುಂದೆ ಹೀಗೆ ಕೈ ಚಾಚಬಾರ್ದು, ನಮ್ಮ ಒಂದು ಕೈ ಯಾವಾಗಲೂ ಭೂಮಿಯನ್ನ ನೋಡಬೇಕು, ಆಕಾಶ ನೋಡಬಾರ್ದು ಅನ್ನೋ ಭಾವ ಬಹಳ ಜನರಿಗಿರುತ್ತೆ. ಹಾಗಿದ್ರೆ ಅಂಥವರಿಗೆ ದಾರಿದ್ರ್ಯ ನಾಶದ ಒಂದು ಮಾರ್ಗ ಹೇಗೆ ಪಡ್ಕೊಳ್ಬಹುದು ಗುರುಗಳಿಂದ? ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನಂತಂದರೆ, ಇದು ದಕ್ಷಿಣಾಯನ ಕಾಲ. ಈ ಸುಮಾರು ಜುಲೈ ತಿಂಗಳ 15ರಿಂದ ಜನವರಿ 15ರ ಮಧ್ಯಭಾಗವನ್ನು ದಕ್ಷಿಣಾಯನ ಅಂತ ಹೇಳ್ತೇವೆ. ಭಗವಂತ ಯೋಗ ನಿದ್ರೆಗೆ ಹೋಗ್ತಕ್ಕಂಥ ಒಂದು ಕಾಲ. ಈ ಸಂದರ್ಭದಲ್ಲಿ ದೇವತೆಗಳು ಕೂಡ ಬಹಳ ಸಂತುಷ್ಟರಾಗಿರ್ತಾರೆ, ಪ್ರಕೃತಿ ಕೂಡ ಸಂತುಷ್ಟವಾಗಿರ್ತದೆ ಅಂತಕ್ಕಂಥದ್ದು. ಕಾರಣ ಏನು ಅಂದರೆ, ಚೆನ್ನಾಗಿ ಮಳೆ ಬೆಳೆ ಆಗಿರುತ್ತೆ, ಹಸಿರು ಎಲ್ಲ ಕಡೆ ತುಂಬಿರ್ತದೆ, ಸಸ್ಯ ಶ್ಯಾಮಲಿಯಾಗಿ ವಸುಂಧರೆ ಕಂಗೊಳಿಸ್ತಾ ಇರ್ತಾಳೆ. ಈ ಎಲ್ಲ ಕಾರಣದಿಂದಾಗಿ ಇದು ದೇವತಾರಾಧನೆಗೆ ಬಹಳ ತಪಸ್ಸನ್ನು ಮಾಡಲಿಕ್ಕೆ. ಇದು ಕಾರಣ ಏನು ಅಂತಂದರೆ, ತಪಸ್ಸು ಮಾಡೋರು ಒಂದು ಕಡೆ ಕೂರಬೇಕು. ಪ್ರಾಕೃತಿಕವಾಗಿ ಪರಿಸ್ಥಿತಿ ಆಗಿರ್ತದೆ, ಗಾಳಿ ಮಳೆ ಎಲ್ಲ ಬೀಸ್ತಾ ಇರ್ತದೆ, ತುಂಬ ಸಮಸ್ಯೆ ಇರ್ತದೆ, ಕ್ರಿಮಿಕೀಟಗಳು ಓಡಾಡ್ತಾ ಇರ್ತದೆ. ಆದರೆ ಅನೇಕ ಜಂತುಗಳು ಈ ಸಂದರ್ಭದಲ್ಲಿ ಅವರ ಉತ್ಪತ್ತಿಯನ್ನು, ಸಂತಾನೋತ್ಪತ್ತಿಯನ್ನು ಮಾಡ್ತಕ್ಕಂಥ ಪ್ರಕ್ರಿಯೆ ಕೂಡ ಇರ್ತದೆ. ಈ ಕಾರಣಕ್ಕಾಗಿ ಒಂದು ಕಡೆಯಲ್ಲಿ ನೆಲೆ ನಿಲ್ಲಬೇಕು ಅಂತಕ್ಕಂಥದ್ದು. ಈ ಸಂದರ್ಭದಲ್ಲಿ ಅನೇಕ ವ್ರತಗಳನ್ನು ನಾವು ನೋಡ್ತೇವೆ. ನಾಗರ ಪಂಚಮಿ ವ್ರತ ಬರ್ತದೆ, ಗೋಕುಲಾಷ್ಟಮಿ ವ್ರತ ಬರ್ತದೆ, ಸ್ವರ್ಣಗೌರಿ ಬರ್ತದೆ, ವರಮಹಾಲಕ್ಷ್ಮಿ ಬರ್ತದೆ, ಮಂಗಳಗೌರಿ ಬರ್ತದೆ, ಸಿದ್ಧಿವಿನಾಯಕ ಬರ್ತದೆ, ಕೇದಾರ ಬರ್ತದೆ, ಜ್ಯೇಷ್ಠ ಬರ್ತದೆ, ಅನಂತ ಪದ್ಮನಾಭ ಬರ್ತದೆ, ನವರಾತ್ರಿ ಬರ್ತದೆ, ಪಿತೃಮೇಧೆ ಬರ್ತದೆ. ಹೀಗೆ ಲಿಸ್ಟ್ ಹಾಕ್ಕೊಂಡು ಹೋಗ್ಬೋದು. ತುಳಸಿ ಕಟ್ಟೆ ಕಾರ್ತೀಕದವರೆಗೆ ಅಂತ ಇಟ್ಕೊಳ್ಳಿ. ಇಲ್ಲಿವರೆಗೂ ಸಹ ಬರೀ ವ್ರತಗಳದ್ದೇ ಒಂದು ಪರಂಪರೆ ಇಲ್ಲಿ ಬಂದ್ಬಿಟ್ಟಿದೆ. ಇದರಲ್ಲಿ ಇವತ್ತು ಬಂದಿರತಕ್ಕಂಥ ವಿಶೇಷವಾದ ಒಂದು ಏನಪ್ಪ ಅಂತಂದರೆ, ಜ್ಯೇಷ್ಠಾಲಕ್ಷ್ಮಿ ವ್ರತ. ಹಿಂದೊಂದು ಸಂಚಿಕೆಯಲ್ಲೂ ಕೂಡ ನಾನು ಈ ಬಗ್ಗೆ ಹೇಳಿದ್ದೆ. ಜ್ಯೇಷ್ಠ ಅಂದರೆ ದಾರಿದ್ರ್ಯ ಅಂತ ಅರ್ಥ. ನಮ್ಮ ದಾರಿದ್ರ್ಯವನ್ನು ಕಳ್ಕೊಳ್ಳೋದಕ್ಕಾಗಿ ಇರತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ದಿನ ಅಂತ ಹೇಳ್ಬೋದು ಇವತ್ತು. ಹಾಗಾದರೆ ಏನು ಮಾಡಬೇಕು ಅನ್ನೋದಕ್ಕೆ ನೇರ ಬಂದ್ಬಿಡ್ತೀನಿ ನಾನು. ಅದ್ರ ಸುಮ್ಮನೆ ವಿಕರಾಳವಾಗಿ ಯಾವ್ಯಾವುದೋ ಅದ್ರ ಹಿಂದಿನ ಸಿದ್ಧಾಂತ ತೊಗೊಂಡು ಏನು ಮಾಡಬೇಕು ಅನ್ನೋದಷ್ಟೇ ಮುಖ್ಯ ಅಲ್ವಾ? ಇವತ್ತೆಲ್ಲ ಫಾಸ್ಟ್ ಲೈಫ್ ಅಲ್ವಾ? ಹಾಗೆ ಸ್ವಲ್ಪ ಫಾಸ್ಟಾಗಿರ್ತಕ್ಕಂಥ ವಿಚಾರಕ್ಕೆ ಬಂದ್ಬೋಣ. ಏನು ಮಾಡಬೇಕು? ಹತ್ತಿಯ ದಾರವನ್ನು ತೊಗೊಳ್ಬೇಕು. ಹತ್ತಿಯ ದಾರ 10 ಎಳೆದು 1, 8 ಎಳೆದು 1 ನೆನ್ಪಿಟ್ಕೊಳ್ಳಿ. 2 ದಾರವನ್ನು ಮಾಡಬೇಕು. ಅಂದರೆ ಅದನ್ನು ಸೇರಿಸಿ 10 ಎಳೆಗಳನ್ನು ಸೇರಿಸಿ 10 ಕಡೆಯಲ್ಲಿ ಗಂಟು ಹಾಕಬೇಕು. ಅದಕ್ಕೆ ಒಂದೇ ಕಡೆ 10 ಗಂಟು ಹಾಕೋದಲ್ಲ, ಗ್ಯಾಪ್ ಇಟ್ಟು ಉದ್ದವಾಗಿ ದಾರ ಇಟ್ಕೊಂಡು 10 ಕಡೆಯಲ್ಲಿ ಅದಕ್ಕೆ ಗಂಟುಗಳನ್ನು ಹಾಕಬೇಕು. ಇದು ಒಂದು. ಆನಂತರದಲ್ಲಿ ಇನ್ನೊಂದು 8 ಎಳೆಯ ಮತ್ತೊಂದು ದಾರವನ್ನು ಸಿದ್ಧಪಡಿಸ್ಕೊಂಡು ಅದಕ್ಕೆ 8 ಕಡೆಗಳಲ್ಲಿ ಗಂಟುಗಳನ್ನು ಹಾಕಿಟ್ಕೋಬೇಕು. ಎರಡನ್ನು ಪ್ರತ್ಯೇಕವಾಗಿ. ಅಂದ್ರೆ ಗುರುಗಳ 8 ಎಳೆಗಳು ಅಂತ ಹೇಳಿದ್ರಲ್ಲ, ಪ್ರತಿಯೊಂದು ಎಳೆಯಲ್ಲೂ ಗಂಟು ಹಾಕ್ತಾ ಬರಬೇಕಾ? 8 ಎಳೆಯನ್ನು ಸೇರಿಸಿ ಒಂದೊಂದರಂತೆ 8 ಗಂಟು. ಇಲ್ಲಿ 10 ಎಳೆಗಳನ್ನು ಸೇರಿಸಿ ಒಂದೊಂದರಂತೆ 10 ಗಂಟು. ಈ ರೀತಿಯಾಗಿ ಹಾಕಿ ಇಟ್ಕೊಂಡು ಒಂದನ್ನು ಪಶ್ಚಿಮ ದಿಕ್ಕಿನಲ್ಲಿ ಇಟ್ಕೊಂಡು ಇನ್ನೊಂದನ್ನು ಉತ್ತರ ದಿಕ್ಕಿನಲ್ಲಿ ಇಟ್ಕೋಬೇಕು. ಯೋಚನೆ ಮಾಡ್ಕೊಳ್ಳಿ. ಪಶ್ಚಿಮ ದಿಕ್ಕು ಅಂದರೆ ನೀವು ಪೂರ್ವಕ್ಕೆ ಮುಖ ಮಾಡಿದ್ರೆ ನಿಮ್ಮ ಹಿಂಭಾಗ, ಉತ್ತರ ದಿಕ್ಕು ಅಂದರೆ ಎಡಭಾಗ ಆಗುತ್ತೆ. ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳೋದು ನಿಮ್ಮ ಜವಾಬ್ದಾರಿ, ವ್ಯತ್ಯಾಸ ಮಾಡ್ಕೋಬಾರ್ದು. ಪಶ್ಚಿಮ ದಿಕ್ಕಿನಲ್ಲಿ ಒಂದು ತಟ್ಟೆಯಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕಬೇಕು. ಅಂದರೆ ಕೆಂಪು ಅಕ್ಷತೆಯನ್ನು ಮಾಡ್ಕೋಬೇಕು, ಅದರಲ್ಲಿ ಇಡಬೇಕಾಗ್ತದೆ. ಇದು ಮತ್ತೊಂದರಲ್ಲಿ ಹಳದಿ ಅಕ್ಷತೆಯನ್ನು ಮಾಡ್ಕೋಬೇಕು. ಅಂದರೆ ಅರಿಶಿನ ಕುಂಕುಮ 2ರಿಂದ ಅಕ್ಷತೆಯನ್ನು ಮಾಡ್ಕೋಬೇಕು. ಆ 10 ಎಳೆ ಹಾಕಿರ್ತಕ್ಕಂಥ 10 ಗಂಟು ಹಾಕಿರ್ತಕ್ಕಂಥದ್ದನ್ನು ಕೆಂಪು ಅಕ್ಷತೆಯ ಮೇಲೆ ಇಡಬೇಕು. ಹಳದಿ ಅಕ್ಷತೆಯ ಮೇಲೆ 8 ಗಂಟುಗಳನ್ನು ಹಾಕಿರುವ 8 ಎಳೆ ದಾರವನ್ನು ಇಡಬೇಕು. ಅದಕ್ಕೆ ಕೆಂಪು ಅಕ್ಷತೆಯ ಮೇಲೆ ಇರ್ತಕ್ಕಂಥ ದಾರಕ್ಕೆ ಕುಂಕುಮವನ್ನು ಚೆನ್ನಾಗಿ ಹಚ್ಚಬೇಕು. ಇಲ್ಲಿ ಹಳದಿ ಅಕ್ಷತೆಯ ಮೇಲೆ ಇರ್ತಕ್ಕಂಥ ದಾರಕ್ಕೆ ಅರಿಶಿನವನ್ನು ಹಚ್ಚಬೇಕು ಚೆನ್ನಾಗಿ. ಆನಂತರ ಅದಕ್ಕೆ ಕಣಗಲು ಹೂವು ಪ್ರಧಾನ. ಕೆಂಪು ಏನಿದೆ ದಾರ, ಅದಕ್ಕೆ ಕಣಗಲು ಹೂವಿನಿಂದ ಪೂಜೆ ಪ್ರಧಾನ. ಇಲ್ಲಿ ಇರ್ತಕ್ಕಂಥ ಹಳದಿ ನೂಲಿನ ಏನು ಉಂಟಲ್ಲ ದಾರ, ಗಂಟು ಕಟ್ಟಿರ್ತಕ್ಕಂಥದ್ದು 8 ಗಂಟು ಹಾಕಿರೋದು, ಅದಕ್ಕೆ ಹಳದಿ ಹೂವುಗಳು ಪ್ರಧಾನ. ಇದಕ್ಕೆ ಜ್ಯೇಷ್ಠ ಅಂಥೇಳಿ ಪೂಜೆ ಮಾಡಬೇಕು. 10 ಇರ್ತಕ್ಕಂಥದ್ದಕ್ಕೆ
ಜ್ಯೇಷ್ಠಾಯೈ ನಮಃ. ಅರಿಶಿನ, ಕುಂಕುಮ, ಅಕ್ಷತೆ, ಹೂವು. ಇಲ್ಲಿ ಅಕ್ಷತೆ ಕೂಡ ಕೆಂಪಿರಬೇಕು, ಹೂವು ಕೂಡ ಕೆಂಪಿರಬೇಕು, ಎಲ್ಲ ಕೆಂಪೆ ಪೂರ್ಣ. ಧೂಪ ಕೂಡ ಕೆಂಪು ಬೇಕು ಅಂತ ಹೇಳ್ತದೆ. ಕೆಂಪು ಬಣ್ಣದ ಅರಿಶಿನ ಇದು ಅಗರಬತ್ತಿ ಸಿಗ್ತದೆ, ತೊಂದರೆ ಇಲ್ಲ. ಈ ರೀತಿಯಾಗಿ ಅದಕ್ಕೆ ಪೂಜೆಯನ್ನು ಜ್ಯೇಷ್ಠಾಯೈ ನಮಃ ಅಂತ ಪೂಜೆ ಮಾಡಿ ಅದನ್ನು ತಗೊಂಡೋಗಿ ನೀರಿನಲ್ಲಿ ವಿಸರ್ಜನೆ ಮಾಡಬೇಕು ಅಂತ ಹೇಳ್ತದೆ. 48 ಗಂಟೆಗಳ ಕಾಲ ಸಮಯ ಇರ್ತದೆ, ಮತ್ತು ತಕ್ಷಣ ಆಗಬೇಕು ಅಂತಿಲ್ಲ. ಪೂಜೆಯನ್ನು ಮೊದಲು ಜ್ಯೇಷ್ಠಾಗೆ ಪೂಜೆ ಮಾಡಬೇಕು. ಆ ನಂತರದಲ್ಲಿ ಮಹಾಲಕ್ಷ್ಮೀ ನಮಃ ಅಂಥೇಳಿ 8 ಗಂಟೆ ಇರ್ತಕ್ಕಂಥ ಒಂದು ದಾರಕ್ಕೆ ಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಿ ಪೂಜಿಸಬೇಕು. ಮನೆಯಲ್ಲಿ ಯಾರ್ಯಾರು ಪೂಜೆ ಮಾಡಲಿಕ್ಕೆ ಇಷ್ಟಪಡ್ತೀರಿ ಎಲ್ಲರೂ ಅವರ ಹೆಸರಿನಲ್ಲಿ ಒಂದೊಂದು ದಾರವನ್ನು ಇಡಬಹುದು. ಹಳದಿ ದಾರ ಮಾತ್ರ. ಕೆಂಪು ದಾರ ಜಾಸ್ತಿ ದಾರ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಒಂದೇ ದಾರ 10 ಎಳೆ 10 ಗಂಟೆ ಇರ್ತಕ್ಕಂಥದ್ದು. 8 ಎಳೆ 8 ಗಂಟೆ ಇರ್ತಕ್ಕಂಥದ್ದು. ಎಷ್ಟು ಜನ ಕಟ್ಕೋಬೇಕು ಅಂತ ಬಯಸ್ತೀರೋ ಅಷ್ಟು ದಾರವನ್ನು ಸಿದ್ಧಪಡಿಸಿ ಇಟ್ಕೋಬೋದು. ಎಲ್ಲರೂ ಕೂಡ ಈ ಜ್ಯೇಷ್ಠಕ್ಕೆ ಎಲ್ಲರೂ ಪೂಜೆ ಮಾಡಿ ಅದಕ್ಕೆ ಏನೇನು ಒಪ್ಪಿಸ್ಬೇಕು ಎಲ್ಲವನ್ನು ಒಪ್ಪಿಸ್ಬೇಕು. ನಾನು ಹಿಂದೆ ಹೇಳಿದ್ದೀನಿ ಪುಳಿಯೋಗರೆ ನೈವೇದ್ಯ ಅದಕ್ಕೆ ಅಂಥೇಳಿ. ಪುಳಿಯೋಗರೆ ನೈವೇದ್ಯವನ್ನು ಅದಕ್ಕೆ ಮಾಡಬೇಕು. ಹುಗ್ಗಿ ಮೊದಲಾದಂತಹ ಸ್ವಾದಿಷ್ಟವಾಗಿರ್ತಕ್ಕಂಥದ್ದು ಮೊಸರನ್ನ, ಚಿತ್ರಾನ್ನ, ಪಾಯಸ ಇತ್ಯಾದಿ ನಿಮಗೇನೇನು ಸಾಧ್ಯವೋ ಆ ನೈವೇದ್ಯವನ್ನೆಲ್ಲ ಈ ಹಳದಿ ದಾರಕ್ಕೆ ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು. ಅದಾದ ನಂತರದಲ್ಲಿ ಎಲ್ಲರೂ ಸಹ ಸೇರಿ ಅದಕ್ಕೆ ನಮಸ್ಕಾರವನ್ನು ಮಾಡಬೇಕು. ಯಾರಿಗೆ? ಜ್ಯೇಷ್ಠಾಗಿ ನಮಸ್ಕಾರ ಮಾಡಿ ಅಕ್ಷತೆ ಹಾಕಿ ವಿಸರ್ಜನೆ ಮಾಡಿ ಮನೆಯಿಂದ ಹೊರಭಾಗದಲ್ಲಿ ತಗೊಂಡೋಗಿ ಅದನ್ನು ಇಡಬೇಕು. ಆ ನಂತರದಲ್ಲಿ ಪುನಃ ಬಂದು ಈ ಹಳದಿ ದಾರ ಇಟ್ಟಿರ್ತಕ್ಕಂಥದ್ದಕ್ಕೆ ಪೂಜೆಯನ್ನು ಸಲ್ಲಿಸಬೇಕು. ಜ್ಯೇಷ್ಠಾನ ಹೊರಗಡೆ ಇಟ್ಟ ನಂತರ ಕೈಕಾಲು ಮುಖ ತೊಳ್ಕೊಂಡು ಬರಬೇಕು. ಕಣ್ಣು, ಮುಖ, ಕೈಕಾಲೆಲ್ಲ ನೀಟಾಗಿ ಸ್ವಚ್ಛವಾಗಿ ತೊಳ್ಕೊಂಡು ಬಂದು ಸಾಧ್ಯವಾದರೆ ಸ್ನಾನ ಮಾಡಬೇಕು ಅಂತ ಹೇಳ್ತದೆ. ಅವಕಾಶ ಇದ್ದಲ್ಲಿ ಮಾಡ್ಕೊಳ್ಳಿ, ಇಲ್ಲದೇ ಇದ್ದ ಪಕ್ಷದಲ್ಲಿ ನಡೀತದೆ, ತೊಂದರೆ ಇಲ್ಲ. ಕೈಕಾಲು ಮುಖ ತೊಳ್ಕೊಂಡು ಚೂರು ನೀರು ಪ್ರೋಕ್ಷಣೆ ಮಾಡ್ಕೊಂಡು ಬಂದ್ರಾಯ್ತು. ಆ ರೀತಿಯಾಗಿ ಬಂದು ಆ ಒಂದು ಹಳದಿ ದಾರಕ್ಕೆ ಬಾಗಿನವನ್ನು ಒಪ್ಪಿಸ್ಬೇಕು. ಬಾಗಿನ ಅಂತಂದ್ರೆ ಏನು ನಮ್ಮ ಹೆಣ್ಮಕ್ಳಿಗೆ ಗೊತ್ತು, ನಾನು ಅದರ ಬಗ್ಗೆ ಮತ್ತೆ ವಿವರಣೆ ಕೊಡೋದು ಬೇಡ. ಒಂದು ಬಾಗಿನದ ಸೆಟ್ಟನ್ನು ರೆಡಿ ಮಾಡಿಕೊಂಡು ಅದಕ್ಕೆ ಅದನ್ನು ಒಪ್ಪಿಸಿಬಿಟ್ಟು ಅದನ್ನು ಒಂದು ಸುಮಂಗಲಿಗೆ ಆ ನಂತರದಲ್ಲಿ ದಾನವಾಗಿ ಕೊಟ್ಟು ಆಕೆಯಿಂದ ಆಶೀರ್ವಾದವನ್ನು ತಗೊಂಡು ಆಕೆಯ ಕೈಯಿಂದ ಈ ಒಂದು ದಾರವನ್ನು ಕಟ್ಟಿಸ್ಕೋಬೇಕು. ಇದು ಈ ಒಂದು ವ್ರತ. ಇದು ದಾರಿದ್ರ್ಯ ಹರಣ ವ್ರತ ಅಂತ ಹೇಳ್ತಾರೆ. ಇದು ಸರಿಯಾಗಿ ನಿಮಗೆ ಶಾಸ್ತ್ರೋಕ್ತವಾಗಿ ಅದಕ್ಕೆ ಹೇಗೆ ಮಾಡಲಿಕ್ಕೆ ಸಾಧ್ಯವೋ ಅಷ್ಟು ಮಂತ್ರ, ತಂತ್ರ ಇತ್ಯಾದಿಗಳನ್ನೆಲ್ಲ ನಿಮ್ಮ ಶಕ್ತಿಯಾನುಸಾರ ನೀವು ಮಾಡ್ಕೋಬಹುದು. ಅದಿಲ್ಲ ಅಂತಂದರೆ ಪುರೋಹಿತರ ಮುಖಾಂತರ ಕೂಡ ಈ ಒಂದು ವ್ರತ ಪೂಜೆಯನ್ನು ನಿಮ್ಮ ಮನೆಯಲ್ಲಿ ನೀವು ಮಾಡಿಸ್ಕೊಳ್ಬಹುದು. ಇದಕ್ಕೆ ಸೂಚ್ಯವಾಗಿ ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಏನಂತಂದರೆ ಇದೇ ಒಂದು ದಾರವನ್ನು ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದಲ್ಲಿ ಅಲ್ಲಿ ಹೋಗ್ತಕ್ಕಂಥ ಭಕ್ತರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ನಾಳೆ ಸಾಯಂಕಾಲದ ಒಳಗಡೆ ಹೋದರೆ ಮಾತ್ರ ಸಿಗ್ತದೆ. ಹೋಗಿ ಮೂಕಾಂಬಿಕಾ ಕ್ಷೇತ್ರದಲ್ಲಿ ಅನುಗ್ರಹ ರೂಪವಾಗಿ ತೊಗೊಂಡು ಕೂಡ ಬರಬಹುದು ಅವಕಾಶ ಇರ್ತಕ್ಕಂಥವ್ರು. ಇಲ್ಲ ನಾವು ಮನೆಯಲ್ಲೇ ಮಾಡ್ಕೊಳ್ತೇವೆ ಅಂದರೆ ಅದು ಕ್ರಮವನ್ನೆಲ್ಲ ಹೇಳ್ಕೊಟ್ಟಿದ್ದೀನಲ್ಲ, ಈ ಕ್ರಮದಲ್ಲಿ ಆಚರಣೆ ಮಾಡಿ ಆ ಒಂದು ತಾಯಿ ಅನುಗ್ರಹವನ್ನು ಸಂಪಾದನೆ ಮಾಡ್ಕೊಳ್ಳಿ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಗುರುಗಳೇ, ಇವತ್ತು ಎಂತಹ ಅದ್ಭುತವಾದ ಕ್ಷೇತ್ರದ ಬಗ್ಗೆ ಹೇಳಿದ್ರಿ. ಹೇಮರೆಡ್ಡಿ ಮಲ್ಲಮ್ಮ ಬಹಳಷ್ಟು ಜನರಿಗೆ ಗೊತ್ತು. ಈಗ ಕರ್ನಾಟಕ ಸರ್ಕಾರವೇ ಅವರ ಜಯಂತಿಯನ್ನು ಕೂಡ ಆಚರಿಸ್ತಿರುವಂಥದ್ದು. ಅದರ ಜೊತೆಗೆ ಎಂತಹ ಪವಾಡಗಳನ್ನು ಮಾಡಿದ್ದಾಳೆ ತಾಯಿ ಹೇಮರೆಡ್ಡಿ ಮಲ್ಲಮ್ಮ. ಸಕಲರಿಗೂ ಒಳಿತನ್ನು ಬಯಸಿದಂತಹ ಮಹಾಮಾತೆ ತನ್ನ ಮೈದುನ ಹಾದಿ ತಪ್ಪಿದ್ದಾನೆ ಅಂತ ತಿಳಿದು ವೇಮನನಿಗೆ ಸರಿಯಾದ ಮಾರ್ಗವನ್ನು ಸೂಚಿಸಿ ವೇಮನನ ವಚನಗಳನ್ನು ಕೇಳಿದರೆ ಸಾಕು. ಆಹಾ, ಎಂತಹ ಅದ್ಭುತವಾಗಿದೆ. ಈ ಒಂದು ಸಾರ್ಥಕ ಜೀವನ ಆಗಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಕೇವಲ 4 ಸಾಲುಗಳಲ್ಲಿ ಅದ್ಭುತವಾದ ರಚನೆಗಳನ್ನು ಮಾಡಿದ್ದಾರೆ ವೇಮನರು. ಅಂತಹವರಿಗೆ ಜೀವನದ ದಿಕ್ಕನ್ನು, ಸರಿಯಾದ ದಾರಿಯನ್ನು ತೋರಿಸಿದಂತಹ ಮಹಾಮಾತೆ ಹೇಮರೆಡ್ಡಿ ಮಲ್ಲಮ್ಮ ಪ್ರತಿಷ್ಠಾಪನೆ ಮಾಡಿದಂತಹ ದೇವರು ಅಂತ ಹೇಳಿದ್ರಿ. ಅದು ನಮ್ಮ ಹಿರಿಯೂರಲ್ಲಿ ಇರುವಂಥದ್ದು. ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ನಮ್ಮ ಯಾವ ದೋಷ ಕಳ್ಕೊಳ್ಬಹುದು ಗುರುಗಳೇ? ಪ್ರಧಾನವಾಗಿ ನಾನು ಪ್ರತಿ ಸಂಚಿಕೆಯಲ್ಲೂ ಹೇಳ್ತೀನಿ, ಶಿವನ ವಿಚಾರ ಬಂದಾಗೆಲ್ಲ ಹೇಳ್ತೀನಿ, ಅವನ ಹೆಸರು ಹರ. ಹರ ಅಂದರೆ ಪರಿಹಾರ ಮಾಡ್ತಕ್ಕಂಥವನು ಅಂತೇಳಿ. ನಾವು ಏನನ್ನು ಪರಿಹಾರ ಮಾಡ್ಕೊಳ್ಬೇಕು ಅಂತ ಇರ್ತದೆಯೋ ಅದನ್ನೆಲ್ಲ ಅಲ್ಲಿ ಹೋಗಿ ಮಾಡ್ಕೊಳ್ಬಹುದು. ಅಂದರೆ ಶಿವಧನುಸ್ಸು ಮುರಿದಿದ್ದು ಅಲ್ಲಿದೆ, ಶಿವನ ಧನುಸ್ಸು ಉಂಟು ಅಂತೇಳಿ. ಅದು ಮುರಿದವನು ಯಾರು ಅಂತಂದರೆ ಶ್ರೀರಾಮಚಂದ್ರ, ನಮಗೆಲ್ಲರಿಗೂ ಗೊತ್ತು. ಹಾಗೆ ಕಾಶಿಯಲ್ಲಿರ್ತಕ್ಕಂತಹ ವಿಶ್ವನಾಥ ಕೂಡ ಅಲ್ಲಿ ಹೋಗಿ ಯಾರು ಪ್ರಾಣವನ್ನು ಬಿಡ್ತಾರೆ ಅಂಥವರ ಕಿವಿಯಲ್ಲಿ ತಾರಕಂ ರಾಮಮಂತ್ರಂ ಅಂತೇಳಿ ರಾಮತಾರಕ ಮಂತ್ರವನ್ನು
ಪರಮೇಶ್ವರ ಅಲ್ಲಿ ದೇಹ ಬಿಡ್ತಕ್ಕಂತಹ ಭಕ್ತರ ಕಿವಿಯಲ್ಲಿ ಉಪದೇಶ ಮಾಡ್ತಾನೆ ಬಲಗಿವಿಯಲ್ಲಿ ಅಂತ ಹೇಳ್ತಾರೆ. ಇದಕ್ಕೆ ಸಾಂಕೇತಿಕವಾಗಿ ಒಂದು ಕಥೆ ಕೂಡ ಉಂಟು. ಒಂದು ಸಾರಿ ಗಂಗಾ ನದಿಯಲ್ಲಿ ವಿಹಾರ ಹೋಗ್ತಾ ಇದ್ದಾಗ ರಾಮಕೃಷ್ಣ ಪರಮಹಂಸರು ಹೀಗೆ ಮಣಿಕರ್ಣಿಕಾ ಘಟ್ಟದಲ್ಲಿ ಹೋಗುವಾಗ ಅಲ್ಲಿ ಹೀಗೆ ನೋಡ್ತಾ 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 ಕಣ್ಣು ಮುಚ್ಚಿ ಸಮಾಧಿ ಸ್ಥಿತಿಗೆ ಹೋಗ್ಬಿಟ್ರಂತೆ. ಅಲ್ಲಿ ಯಾರೋ ಒಬ್ಬ ಶಿಷ್ಯ ಇದ್ದವನು ಅವರನ್ನು ಕೇಳ್ತಾನೆ ಪರಮಹಂಸರನ್ನ, ಯಾಕೆ ಗುರುಗಳೇ ಕಣ್ಣು ಮುಚ್ಕೊಂಡ್ಬಿಟ್ರಲ್ಲ, ಏನಾಯಿತು, ಸಮಾಧಿಗೆ ಹೋಗ್ಬಿಟ್ರಲ್ಲ, ಏನಂಥದ್ದು, ಏನು ನೋಡಿದ್ರಿ? ಏನಿಲ್ಲಪ್ಪ, ಅಲ್ಲೊಂದು ಶವ ಸಂಸ್ಕಾರಕ್ಕೆಲ್ಲ ಸಿದ್ಧ ಆಗ್ತಿದೆಯಲ್ಲ, ಆ ಶವದ ಕಿವಿಯಲ್ಲಿ ಪರಮೇಶ್ವರ ಕಿವಿಯಲ್ಲಿ ಏನೋ ಹೇಳ್ತಾ ಇರೋದು ಕಾಣಿಸ್ತು. ಏನು ಹೇಳ್ತಾ ಇದ್ದಾನಪ್ಪ ಅಂತ ಆಶ್ಚರ್ಯ ಆಯಿತು. ನೋಡಿದ್ರೆ ರಾಮತಾರಕ ಮಂತ್ರವನ್ನು ಆ ಹೆಣದ ಕಿವಿಯಲ್ಲಿ ಉಪದೇಶ ಮಾಡ್ತಾ ಇದ್ದ ಪರಮೇಶ್ವರ. ಆ ಜೀವಕ್ಕೆ ಮೋಕ್ಷ ಸಿಗಲಿ ಅಂಥೇಳಿ ರಾಮತಾರಕ ಮಂತ್ರವನ್ನು ಉಪದೇಶ ಮಾಡ್ತಿದ್ದ ಅಂಥೇಳಿ. ಅಂಥ ಒಬ್ಬ ಹರ ಅಥವಾ ಶಿವ, ತೇರು, ಮಲ್ಲೇಶ್ವರ, ಇದು ಎಲ್ಲದೂ ಸೇರ್ಕೊಂಡಿರೋದನ್ನು ನಾವು ನೋಡಬೇಕು. ತೇರು ಅಂದರೆ ಯಗಟಿ ಮಲ್ಲಿಕಾರ್ಜುನ ಸ್ವಾಮಿಯಲ್ಲಿ ನಡೀತಾ ಇದ್ದಂತಹ ಒಂದು ತೇರೋದು. ಶ್ರೀಶೈಲದ ಮಲ್ಲಿಕಾರ್ಜುನನ ಅಂಶದಲ್ಲಿ ಇಲ್ಲಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು. ಬಂದಿರತಕ್ಕಂಥ ತೇರು ವೇದಾವತಿ ನದಿಯಲ್ಲಿ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಬಂದಿರತಕ್ಕಂಥದ್ದು. ಹೀಗೆಲ್ಲವನ್ನು ಒಂದು ಸಾರಿ ನಾವು ನೋಡೋಣ. ಎಲ್ಲವನ್ನು ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ. ಪಾಪನಾಶಕ ದಕ್ಷಿಣ ಕಾಶಿ ಅಂತೇಳಿ ಹೇಳ್ತಕ್ಕಂಥ ಒಂದು ಕ್ಷೇತ್ರ, ವೇದಾವತಿ ನದಿ ತೀರ. ಹಾಗಾಗಿ ವೇದ ಆವತಿ, ವೇದ ಅಂತಂದ್ರೆ ಏನು, ವಿತ್ ಅನ್ನುವಂತಹ ಧಾತುವಿನಿಂದಾಗಿ ವೇದ ಅನ್ನುವಂಥ ಶಬ್ದ ಉಂಟಾಗ್ತದೆ. ವೇದ ಅಂದರೆ ವಿತ್ ಅಂದರೆ ಜ್ಞಾನ ಅಂತ ಅರ್ಥ, ತಿಳುವಳಿಕೆ ಅಂತ ಅರ್ಥ, ಕಲಿ ಅಂತ ಅರ್ಥ, ತಿಳ್ಕೋ ಅಂತ ಅರ್ಥ, ಅರ್ಥ ಮಾಡ್ಕೋ ಅಂತ ಅರ್ಥ ವೇದ ಅನ್ನೋ ಶಬ್ದಕ್ಕೆ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ವಿಚಾರ ಇಲ್ಲಿ ಮುಖ್ಯ. ಅದರ ಜೊತೆಯಲ್ಲಿ ಶಿವ ಜ್ಞಾನಪ್ರದಾಯಕ, ಅಂದರೆ ನಾವು ಅಜ್ಞಾನ ನಿವೃತ್ತಿಗೋಸ್ಕರವಾಗಿ ಶಿವನ ಆರಾಧನೆಯನ್ನು ಮಾಡಬೇಕು. ಹೀಗೆ ಆ ತೇರುಮಲ್ಲೇಶ್ವರನಲ್ಲಿ ನಡೀತಕ್ಕಂಥ ಅನುಷ್ಠಾನದಲ್ಲಿ ವಿಶೇಷ ಯಾವುದಪ್ಪ ಅಂತಂದರೆ ವಿದ್ಯೆ. ಯಾರಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಿದೆಯೋ, ನೀವೇ ಹೇಳಿರೋ ಪ್ರಕಾರ ವೇಮನ ವಚನದಲ್ಲಿ ಏನು ಬರ್ತದೆ, ಒಬ್ಬ ಅಡ್ಡದಾರಿಯಲ್ಲಿರ್ತಕ್ಕಂಥವನು ಕಾರಣ ಅಡ್ಡದಾರಿಗೆ ಹೋಗೋದಕ್ಕೆ ಕಾರಣ ಅಜ್ಞಾನ ಅಲ್ವಾ? ಆ ಅಜ್ಞಾನದಿಂದಾಗಿ ಯಾವುದು ಸರಿ ತಪ್ಪು ಅಂತಕ್ಕಂಥ ವಿಮರ್ಶೆ ಮಾಡುವ ಸಾಮರ್ಥ್ಯ ಇಲ್ಲದೆ ಇರ್ತಕ್ಕಂಥವರೇ ಅಡ್ಡದಾರಿಗೆ ಹೋಗೋರು. ಒಂದು ಸಾರಿ ಅವರಿಗೆ ಜ್ಞಾನವಾಯಿತು, ತಾನು ಮಾಡ್ತಿರೋ ತಪ್ಪು ಅಂತಕ್ಕಂಥದ್ದು ಮನವರಿಕೆ ಆಯಿತು ಅಂತಂದರೆ ಪುನಃ ಅವರು ಸರಿಯಾದ ದಾರಿಗೆ ಬರಲೇಬೇಕು, ಬಂದೇ ಬರ್ತಾರೆ ಕೂಡ. ಹಾಗೆ ಅಂತಹ ಒಂದು ಜ್ಞಾನವನ್ನು ಕೊಡತಕ್ಕಂಥವನು ಶಿವ. ಇದು ಬಹಳ ಮುಖ್ಯವಾಗಿ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಮಲ್ಲಿಕಾ ಅಂತಂದರೆ ಒಂದು ಹೂವು, ಅದು ಮಲ್ಲಿಗೆ ಹೂವು. ಅರ್ಜುನ ಅಂದರೆ ಬಿಳಿ, ಬಿಳಿಯ ಮಲ್ಲಿಗೆ ಹೂವನ್ನು ಅರ್ಪಣೆ ಮಾಡಿ ಅಲ್ಲಿ ಆ ಒಂದು ಸನ್ನಿಧಾನದಲ್ಲಿ ಶಿವನ ಅನುಗ್ರಹವನ್ನು ಪಡ್ಕೊಳ್ತಕ್ಕಂಥದ್ದು ವಿಶೇಷ. ಹಾಗಾಗಿ ಯಾರಿಗೆ ಅಜ್ಞಾನದಿಂದ ಬಿಡುಗಡೆ ಆಗಬೇಕು ಅಥವಾ ವಿದ್ಯಾವಂತರಾಗಬೇಕು, ವಿದ್ಯಾ ಪ್ರತಿಬಂಧಕಗಳು, ಅನೇಕ ರೀತಿಯ ವಿದ್ಯಾ ಪ್ರತಿಬಂಧಕಗಳು ಉಂಟು. ಒಂದು ಹಂತದವರೆಗೆ ನಮ್ಮ ವಿದ್ಯಾರ್ಥಿಗಳಿಗೆ ತೊಂದರೆ ಆಗದೆ ಹೋಗಬಹುದು. ಸುಮಾರು ಒಂದು 8-9ನೇ ತರಗತಿವರೆಗೆ ಅವರೇನು ವಿದ್ಯಾಭ್ಯಾಸಕ್ಕೆ ಅಷ್ಟು ಇಂಟ್ರೆಸ್ಟ್ ಕೊಡಲಿಲ್ಲ ಅಂದರೆ ತಂದೆ ತಾಯಿಗಳು ಅಷ್ಟೇನು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ ಹಿಂದೆ. ಈಗ LKG UKG ಹೋಗೋ ಮಕ್ಕಳಿಗೆ ABCD ಬರಲ್ಲ ಅಂತ ಅಂದ್ಕೊಳ್ಳೆ ತಂದೆ ತಾಯಿಗೆ ಟೆನ್ಷನ್ ಆಗ್ಬಿಡುತ್ತೆ. ಯೋ ನಮ್ಮ ಮಗುಗೆ ABCD ಬರಲ್ಲ. ಆ ಮಗುಗೆ ಆಟ ಆಡೋ ವಯಸ್ಸಲ್ಲಿ ತಗೊಂಡೋಗಿ ಹಾಕ್ಬಿಟ್ಟು ಓದ್ತಾ ಇಲ್ಲ ಅಂತೇಳಿ ನೀವು ಟೆನ್ಷನ್ ಮಾಡ್ಕೊಂಡ್ರೆ ಉಪಯೋಗ ಇದೆಯಾ? ಯೋಚನೆ ಮಾಡಬೇಕು. ಸುಮ್ಮನೆ ಅನಾವಶ್ಯಕವಾಗಿ ಸುಮ್ಮನೆ ತಲೆ ಕೆಡಿಸ್ಕೊಳ್ಳೋದಲ್ಲ. ಆದರೆ ಯಾವಾಗ ಮಕ್ಕಳು 8-10ನೇ ತರಗತಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿಯೂ ಅವರಿಗೆ ಆಸಕ್ತಿ ಇಲ್ಲ ಅಥವಾ ಬೇರೆ ಕ್ರಿಯೆಗಳಲ್ಲಿ ಆಸಕ್ತಿ ಇದೆ, ಕಲೆಗಳಲ್ಲಿ ಆಸಕ್ತಿ ಇದ್ದರೆ ತೊಂದರೆ ಇಲ್ಲ, ಅಲ್ಲಿ ಬೆಳವಣಿಗೆ ಆಗ್ಬೋದು, ಅದು ಕೂಡ ಸಾಧನೆ ಮಾರ್ಗವೇ, ಅದು ಕೂಡ ಒಂದು ಕ್ಷೇತ್ರವೇ. ಆದರೆ ಬೇರೆ ವಿಚಾರಗಳ ಕಡೆಯಲ್ಲಿ ಆಸಕ್ತಿ ಹೋಗ್ಬಿಟ್ಟು ವಿದ್ಯೆಯೂ ಇಲ್ಲ, ಬೇರೆ ಹವ್ಯಾಸವೂ ಇಲ್ಲ, ಹಾಬೀಸ್ ಅಂತ ಹೇಳ್ತಾರಲ್ಲ, ಅದು ಯಾವುದೂ ಇಲ್ಲದಲೇ ಸುಮ್ಮನೆ ಜೀವನವನ್ನು ಮುಂದೊಂದು ದಿವಸ ಬರಡು ಬೆಂಗಾಡು ಮಾಡ್ಕೊಳ್ತಕ್ಕಂಥ ಒಂದು ಸಂದರ್ಭ ಕಂಡ್ರೆ ಅಂಥ ಸಂದರ್ಭದಲ್ಲಿ ತಂದೆ ತಾಯಿಗಳಿಗೆ ಟೆನ್ಷನ್ ಆಗೋದು ಸಹಜ, ಅವರು ಹೋಗಬೇಕಾಗಿರ್ತಕ್ಕಂಥದ್ದು ಸಹಜ. ಅಂಥವರು ಈ ಒಂದು ಕ್ಷೇತ್ರಕ್ಕೆ ಹೋಗಿ ಆ ಸ್ವಾಮಿಯ ಸೇವೆಯನ್ನು ಮಾಡಿ, ಅಲ್ಲಿ ನಾನು ಪ್ರತಿ ಸಂಚಿಕೆಯಲ್ಲಿ ಹೇಳ್ತೀನಿ, ನೀವು ತೀರ್ಮಾನ ಮಾಡ್ಕೊಂಡು ಹೋಗಬೇಡಿ ಯಾವುದನ್ನು. ಅಲ್ಲಿ ಹೋಗಿ ಆ ಕ್ಷೇತ್ರದಲ್ಲಿ ಯಾರು ಅರ್ಚಕರಿರ್ತಾರೆ ಅಥವಾ ಯಾರು ಅಲ್ಲಿ ಸೇವೆ ಮಾಡ್ತಕ್ಕಂಥವ್ರು ಇರ್ತಾರೆ ಅವರನ್ನು ಕೇಳಿ ಆ ನಂತರದಲ್ಲಿ ದೇವರಿಗೆ ಸೇವೆಯನ್ನು ಹರಕೆಯನ್ನು ಒಪ್ಪಿಸುವಂಥ ವ್ಯವಸ್ಥೆ ಇಟ್ಕೊಳ್ಳಿ. ನೀವೇ ತೀರ್ಮಾನ ಮಾಡ್ತಕ್ಕಂಥದ್ದು ಅಷ್ಟು ಸೂಕ್ತವಾದ ವ್ಯವಸ್ಥೆ ಅಲ್ಲ. ಇದನ್ನು ನೆನಪಿಟ್ಕೊಂಡು ಅಲ್ಲಿ ಹೋಗಿ ಸೇವಾದಿಗಳನ್ನು ಒಪ್ಪಿಸಿ ಬನ್ನಿ. ಶುಭವಾಗಲಿ ಅಂತ ಹಾರೈಸ್ತೇನೆ ನಾನು. ಬಹಳ ವಿಶೇಷವಾಗಿ ತಿಳಿಸ್ಕೊಟ್ರಿ ಗುರುಗಳೇ. ಇನ್ನು 4 ರಾಶಿಗಳ ಕುರಿತಾಗಿ ತಿಳಿಸಬಹುದಾ? ಆಗಲಿ. ಈಗ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇವತ್ತು ಸ್ವಲ್ಪ ಮಟ್ಟಿಗೆ ಸಮಾಧಾನವೂ ಉಂಟು. ಕಾರಣ ಏನು ಅಂತಂದರೆ ಕರ್ಮ ವ್ಯಯವಾಗಿ ವ್ಯವೇ
ಚತುರ್ಥವಾಗಿದೆ, ಸುಖವಾಗಿದೆ. ಅಂದರೆ ಇವತ್ತು ಸುಖ ಮತ್ತು ಸಂತೋಷಕ್ಕೋಸ್ಕರವಾಗಿ ಹಣವನ್ನು ವ್ಯಯ ಮಾಡ್ತಕ್ಕಂಥ ಒಂದು ದಿನ. ಯಾವುದೋ ಒಂದು ಸಮಾಧಾನವನ್ನು ಪಡ್ಕೊಳ್ಳಿಕ್ಕೋಸ್ಕರವಾಗಿ, ವಿಶೇಷವಾಗಿ ಚಂದ್ರಮ ಮನಸೋ ಜಾತಃ, ಮಾನಸಿಕವಾಗಿರ್ತಕ್ಕಂಥ ಸಂತುಷ್ಟಿಗೋಸ್ಕರವಾಗಿ ಅಂತ ಸ್ಪಷ್ಟವಾಗಿ ಕಾಣಿಸ್ತದೆ. ಅಲ್ಲಿಂದ ಪಂಚಮದಲ್ಲಿರ್ತಕ್ಕಂತಹ ಶನೈಶ್ಚರ. ಹಾಗಾಗಿ ಅರ್ಥ ಏನಾಯಿತು, ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಕೂಡ ಹೌದು. ಹಾಗಾಗಿ ಇವತ್ತು 2-3 ಕಾರಣಗಳಿಂದ ಮನಸ್ಸಂತೋಷಕ್ಕೋಸ್ಕರವಾಗಿ, ದೇವತಾ ಕಾರ್ಯಕ್ಕೋಸ್ಕರವಾಗಿ, ಪುಣ್ಯ ಸಂಪಾದನೆಗೋಸ್ಕರವಾಗಿ, ಪಾಪನಾಶನಕ್ಕೋಸ್ಕರವಾಗಿ, ಹೀಗೆ ಅನೇಕ ಉದ್ದೇಶಗಳನ್ನು ಇಟ್ಟುಕೊಂಡು ಇವತ್ತಿನ ದಿನ ಸ್ವಲ್ಪ ಹಣವನ್ನು ಖರ್ಚು ಮಾಡಬೇಕು ಅಂಥೇಳಿ ಯೋಚನೆ ಮಾಡ್ತಕ್ಕಂಥ ಅವಕಾಶ ಉಂಟು ಸಿಂಹರಾಶಿಯವರಿಗೆ. ಹಾಗಾಗಿ ಒಳ್ಳೆಯ ಆಲೋಚನೆ ಕೂಡ ಹೌದು. ಯಾಕೆಂದರೆ ರಾಶಿಯಲ್ಲಿರ್ತಕ್ಕಂತಹ ಕೇತು ಅಂತಹ ಒಂದು ಪ್ರಚೋದನೆಯನ್ನು ಕೊಡ್ತಕ್ಕಂಥದ್ದು. ದ್ವಿತೀಯ ಮತ್ತು ಲಾಭಾಧಿಪತಿಯಾದ ಬುಧ ಕೂಡ ಬಂದು ಸೇರಿರೋದರಿಂದ ಒಂದು ಸತ್ಕರ್ಮ ಮಾಡಲಿಕ್ಕೆ ಅವಕಾಶ ಉಂಟು. ಮಾಡಿಕೊಳ್ಳಿ. ಮತ್ತು ಯಾವ ದೇವತೆಯನ್ನು ಆರಾಧನೆ ಮಾಡಿದರೂ ಶುಭ. ಅದರಲ್ಲೂ ವಿಶೇಷವಾಗಿ ಶಿವನ ಆರಾಧನೆ ಇವತ್ತು ಸಿಂಹರಾಶಿಯವರಿಗೆ ಬಹಳ ಒಳ್ಳೆಯದು. ಶುಭವಾಗಲಿ. ಮುಂದಿಂದ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ತೃತೀಯ ಲಾಭ ಅಂತಕ್ಕಂಥ ಒಂದು ಫಲ. ತೃತೀಯ ಲಾಭ ಅಂತಂದರೆ ಮಾನಸಿಕವಾಗಿ ಧೈರ್ಯವಾಗಿ ದೃಢವಾದಂಥ ಹೆಜ್ಜೆಗಳನ್ನು ಇಟ್ಟು ಸಂಪಾದನೆ ಇತ್ಯಾದಿಗಳನ್ನು ಮಾಡಲಿಕ್ಕೆ ಹೊರಡ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಕೂಡ ಇವತ್ತು ವಿದ್ಯಾಭ್ಯಾಸಕ್ಕೆ ಹೆಚ್ಚು ಪ್ರಯತ್ನವನ್ನು ಕೊಡ್ತಕ್ಕಂಥ ಅವಕಾಶ. ಕಾಲೇಜು ಮೊದಲಾದಂತಹ ಓದಿನಲ್ಲಿ ಯಾರು ಇದ್ದೀರಿ ಕನ್ಯಾ ರಾಶಿಯವರು, ಅಂಥವರಿಗೆ ಕೂಡ ಇವತ್ತು ಒಳ್ಳೆಯ ರೀತಿಯಲ್ಲಿ ಮುಂದುವರಿಲಿಕ್ಕೆ ಪೂರ್ಣವಾದಂಥ ಅವಕಾಶ ಉಂಟು. ಯಾಕೆಂದರೆ ಬುಧಕೇತು ಯೋಗ ಅಂತಕ್ಕಂಥದ್ದು ಹೆಚ್ಚು ಜ್ಞಾನವನ್ನು ಕೊಡ್ತದೆ. ಕೇತು ಅಂದರೆ ಜ್ಞಾನ, ಬುಧ ಅಂದರೆ ವಿಜ್ಞಾನ ಅಥವಾ ತಂತ್ರ, ಟೆಕ್ನಿಕ್ ಅಂತ ಅರ್ಥ. ಹಾಗಾಗಿ ಎಲ್ಲ ಕೌಶಲ್ಯ, ಸ್ಕಿಲ್ ಅಂತ ಕೂಡ ಅರ್ಥ ಆಗ್ತದೆ. ಹಾಗಾಗಿ ಇದು ಎಲ್ಲ ವಿಭಾಗ ಯೋಚನೆ ನೀವು ಮಾಡಿಕೊಳ್ಳಿ. ಈ ಎಲ್ಲ ವಿಭಾಗಗಳಲ್ಲೂ ಕೂಡ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಕನ್ಯಾ ರಾಶಿಯವರಿಗೆ ಯೋಗ್ಯವಾಗಿರತಕ್ಕಂಥ ಒಂದು ಅವಕಾಶ. ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೊಳ್ಳೋದ್ರ ಜೊತೆಗೆ ಮಹಾವಿಷ್ಣುವಿನ ಬಹಳ ವಿಶೇಷವಾಗಿರತಕ್ಕಂಥ ಒಂದು ರೂಪ ಗದಾಧರನಾಗಿರ್ತಕ್ಕಂಥ ಕೇಶವ ರೂಪ. ಆ ಗದಾಧರನಾಗಿರ್ತಕ್ಕಂಥ ಕೇಶವ ರೂಪದಲ್ಲಿ ಮಹಾವಿಷ್ಣುವಿನ ಎಡ ಹೆಗಲಿನ ಮೇಲೆ ಗದೆ ಇರ್ತದೆ. ಬಹಳ ಅಪರೂಪವಾಗಿರತಕ್ಕಂಥ ಒಂದು ಸ್ವರೂಪ. ಎರಡೇ ಕೈ, ಬಲಗೈಯಲ್ಲಿ ಅಭಯ ಮುದ್ರೆ ಇರ್ತದೆ, ಎಡಗೈಲಿ ಹೆಗಲ ಮೇಲೆ ಗದೆ ಇರ್ತದೆ. ಇದು ಕೇಶವ ರೂಪ. ಈ ರೂಪವನ್ನು ಆರಾಧನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದೆಂದು ತುಲಾರಾಶಿ. ತುಲಾರಾಶಿಯವರಿಗೆ ಧನಸ್ಥಾನದಲ್ಲಿರ್ತಕ್ಕಂಥ ಕರ್ಮಾಧಿಪತಿ ಅಷ್ಟಮಕ್ಕೆ ದೃಷ್ಟಿಯನ್ನು ಕೊಡ್ತಾನೆ. ಅಂದರೆ ಇವತ್ತು ಉದ್ಯೋಗದಲ್ಲೋ, ವ್ಯಾಪಾರದಲ್ಲೋ, ವ್ಯವಹಾರದಲ್ಲೋ ಎಲ್ಲೋ ಒಂದು ಕಡೆ ನಿಮ್ಮ ಸಂಪಾದನೆಯ ಒಂದು ಕ್ಷೇತ್ರ ಏನಿದೆ, ಧನಸ್ಥಾನದಲ್ಲಿರ್ತಕ್ಕಂಥ ನೀಚ ಚಂದ್ರನಾಗಿದ್ದು ಅಷ್ಟಮಕ್ಕೆ ದೃಷ್ಟಿ ಕೊಡೋದ್ರಿಂದ ತುಲಾರಾಶಿಯವರು ಇವತ್ತು ಸುಮ್ಮನೆ ಅನಾವಶ್ಯಕವಾಗಿ ಗುಡ್ಡವನ್ನು ಕಡಿದು ಮೈಮೇಲೆ ಕೆಡ್ಕೊಂಡಂಥ ಪ್ರಸಂಗ, ಅರ್ಥಾತ್ ಬೇಡದೇ ಇರುವಂಥ ವಿಷಯಕ್ಕೆ ಯಾವುದಕ್ಕೋ ಒಂದಕ್ಕೆ ತಲೆ ಹಾಕಲಿಕ್ಕೆ ಹೋಗಿ ಕೆಟ್ಟ ಜನರಿಂದ ಕೆಟ್ಟ ಮಾತನ್ನು ಕೇಳುವುದರ ಜೊತೆಯಲ್ಲಿ ಅವರಿಂದ ಸಾಕಷ್ಟು ಸಮಸ್ಯೆಗಳನ್ನು ಕೂಡ ಭವಿಷ್ಯದಲ್ಲಿ ನೋಡಬೇಕಾಗಿ ಬರಬಹುದು. ಕಾರಣ ಏನು ಅಂತಂದರೆ ನಿಮ್ಮ ರಾಶ್ಯಾಧಿಪತಿಯು ದ್ವಿತೀಯದಲ್ಲಿ ಇರ್ತಕ್ಕಂತಹ ಚಂದ್ರನಿಗೆ ಭಾಗ್ಯಕ್ಕೆ ಬಂದಿದ್ದಾನೆ. ಚಂದ್ರನ ಮನೆಯದು, ವೈರಿ ಕೂಡ ಇಲ್ಲಿ ನೀಚ. ಹಾಗಾಗಿ ನೀವು ನೀಚ ವ್ಯಕ್ತಿಗಳೊಂದಿಗೆ ವೈರವನ್ನು ಕಟ್ಟಿಕೊಳ್ತಕ್ಕಂಥ ಲಕ್ಷಣ ಇರುತ್ತೆ. ಸ್ವಲ್ಪ ಎಚ್ಚರಿಕೆ. ದ್ವಿತೀಯ ಭಾಗ ಅದು, ವಾಕ್ಸ್ಥಾನ ಕೂಡ ಹೌದು. ಹಾಗಾಗಿ ಮಾತಿನ ಬಗ್ಗೆ ಎಚ್ಚರಿಕೆ ಇಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಮತ್ತು ಹಣಕಾಸಿನ ವಿಚಾರದಲ್ಲಿ ಕೂಡ ಅವರಿಂದ ನಿಮಗೆ ಮೋಸವಾಗ್ತಕ್ಕಂಥ ಲಕ್ಷಣ ಇರುತ್ತೆ. ಬಹಳ 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 ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ನರಸಿಂಹನ ಧ್ಯಾನವನ್ನು ಮಾಡಿಕೊಂಡು ಶತ್ರು ಭಯ ನಿವಾರಣೆ ಮಾಡುವಂಥ ಮುಖ್ಯವಾದ ಪ್ರಾರ್ಥನೆಯನ್ನು ಇಟ್ಕೊಳ್ಳಿ. ಶುಭವಾಗಲಿ. ಮುಂದೆಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಸ್ವಲ್ಪ ಹೆಚ್ಚು ಬೇಸರವಾಗ್ತಕ್ಕಂಥ ಒಂದು ದಿನ. ಕಾರಣ ಏನು ಅಂದರೆ ಸಪ್ತಮಾಧಿಪತಿಯೇ ಬಂದಿರತಕ್ಕಂಥದ್ದು ಭಾಗ್ಯಕ್ಕೆ. ಭಾಗ್ಯಾಧಿಪತಿ ನೀಚನಾಗಿ ಸಪ್ತಮಕ್ಕೆ ದೃಷ್ಟಿಯನ್ನು ಕೊಡ್ತಕ್ಕಂಥದ್ದು ಇದು ಒಳ್ಳೆಯ ಒಂದು ಫಲ ಅಲ್ಲ. ಅಂದರೆ ವಿವಾಹಿತರಿಗೆ ಅನೇಕರಿಗೆ ವೃಶ್ಚಿಕ ರಾಶಿಯವರಿಗೆ ಇವತ್ತು ಆ ಒಂದು ಯಾವುದೋ ಕಾಲದಲ್ಲಿ ಮಾಡಿರ್ತಕ್ಕಂತಹ ಯಾವುದೋ ಒಂದು ಸ್ವಲ್ಪ ಗುರುತರವಾಗಿರ್ತಕ್ಕಂಥ ದೋಷದ ಫಲವನ್ನು ಊಟ ಮಾಡತಕ್ಕಂಥ ಒಂದು ಕಾಲ. ಕಾರಣ ಕರ್ಮಭಾವದಲ್ಲಿರ್ತಕ್ಕಂಥ ಕೇತು ನಿಮ್ಮ ಕರ್ಮವನ್ನು ಮೋಕ್ಷ ಮಾಡಲಿಕ್ಕೋಸ್ಕರವಾಗಿ ಬಂದಿದ್ದಾನೆ. ಮತ್ತು ಪಂಚಮ ಕಾರ್ಯ ಅಂದರೆ ಪುಣ್ಯ ಅಥವಾ ಪಾಪದ ಆಚರಣೆಯ ಫಲಸ್ಥಾನದಲ್ಲಿರ್ತಕ್ಕಂಥ ಶನಿ ಮತ್ತು ಕೇತು ಮತ್ತು ರಾಶಿಯಲ್ಲಿರ್ತಕ್ಕಂಥ ಚಂದ್ರ, ಇವೆಲ್ಲ ಒಟ್ಟಾರೆ ಗ್ರಹಸ್ಥಿತಿಯನ್ನು ನೋಡಿದಾಗ ಯಾವುದೋ ಕಾಲದಲ್ಲಿ ಮಾಡಿದ್ದಂತಹ ಅಪಚಾರ,
ಯಾವುದೋ ಕಾಲದಲ್ಲಿ ಮಾಡಿರ್ತಕ್ಕಂಥ ಒಂದು ಕುತ್ಸಿತವಾದ ದುಷ್ಟ ಕಾರ್ಯ ಇವತ್ತು ಫಲ ಕೊಡ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡ್ರೂ ಕೂಡ ದೊಡ್ಡ ಮಟ್ಟದ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಉಂಟು. ಪಂಚಮ ಸ್ಥಾನದಲ್ಲಿರ್ತಕ್ಕಂಥ ಶನಿಗೆ ಮಂಗಳನ ದೃಷ್ಟಿ ನೇರ ಇರೋದರಿಂದ ಕತ್ರಿ ಪ್ರಯೋಗವಾಗ್ತಕ್ಕಂಥದ್ದು, ಪೆಟ್ಟು ಬೀಳತಕ್ಕಂಥದ್ದು ಅಥವಾ ಬಂಧನಂ ಧ್ರುವಂ ಅದು ಕೂಡ ಸಾಧ್ಯತೆ ಉಂಟು. ಬಹಳ ಎಚ್ಚರಿಕೆಯನ್ನು ಇಟ್ಕೊಳ್ಬೇಕಾಗ್ತದೆ. ಹಾಗಾಗಿ ಪಂಚಮದ ಕರ್ಮದ ಒಂದು ಗ್ರಹಸ್ಥಿತಿಯನ್ನು ಯೋಚನೆ ಮಾಡಿಕೊಂಡು ಇವತ್ತು ವೃಶ್ಚಿಕ ರಾಶಿಯವರು ಮಹಾಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ. ಶುಭವಾಗಲಿ. ಗುರುಜಿ, ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ವಿಭಾಗಕ್ಕೆ ಬೆಂಗಳೂರಿನಿಂದ ಸ್ನೇಹ ಅನ್ನೋರು ಮೆಸೇಜನ್ನು ಕಳಿಸಿದ್ದಾರೆ. ಕ್ಲಿಷ್ಟಕರವಾದಂಥ ಪ್ರಶ್ನೆ ಇದು. ಹಾಗಾಗಿ ಯಜಮಾನ್ರದ್ದು ಕೂಡ ಅವ್ರು ಡೇಟ್ ಆಫ್ ಬರ್ತ್ ಕಳಿಸಿದ್ದಾರೆ. ಮೊದಲಿಗೆ ಸ್ನೇಹ ಅವರ ಹುಟ್ಟಿರುವಂಥ ದಿನಾಂಕ 5/12/84. 5/12/84 ಬೆಳಗಿನ ಜಾವ 2 ಗಂಟೆ, ಅಂದರೆ ಮಧ್ಯರಾತ್ರಿ 2 ಗಂಟೆ. 4ನೇ ತಾರೀಕಿನ ರಾತ್ರಿ ಆಗ್ತದೆ. ನಾವು ಇದ್ರಲ್ಲಿ ನೋಡುವಾಗ 5ನೇ ತಾರೀಕು ಹಾಕೋಬೇಕಾಗುತ್ತೆ. ಮಿಡ್ ನೈಟಿಗೆ ದಿನ ಚೇಂಜ್ ಆಗೋದು. ಮೇಷರಾಶಿ, ಅಶ್ವಿನಿ ನಕ್ಷತ್ರ, ಕನ್ಯಾ ಲಗ್ನ ಅಂತ ಹೇಳ್ತಾರೆ. ಗಂಡ ಮದನ್ ಅವರದ್ದು 23/1/83 ಹುಟ್ಟಿರುವಂತ ದಿನಾಂಕ. 3 ಜನವರಿ 83. ಸರಿ, ಅಷ್ಟು ಸರಿ ಗೊತ್ತಿಲ್ಲ ಗುರುಗಳ. 2 ಗಂಟೆ ಅಂತ ಹೇಳಿದ್ದಾರೆ, ಮಧ್ಯಾಹ್ನ PM ಅಂತ. ಭರಣಿ ನಕ್ಷತ್ರ ಮೇಷರಾಶಿ ಆಗ್ತಿದೆ. ಇದು ವೃಷಭ ಲಗ್ನ ಅಂತ ಹೇಳಿದ್ದಾರೆ. ಗುರುಗಳೇ, ಇವರ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ, ನಾನು ಓದ್ತಿರುವಾಗಲೇ, ಡಿಗ್ರಿ ಮಾಡ್ತಿರುವಾಗಲೇ ಮನೆಯಲ್ಲಿ ನನ್ನ ತಾಯಿ ತೀರ್ ಹೋದ್ರು ಅನ್ನೋ ಕಾರಣಕ್ಕೆ ವರ್ಷದ ಒಳಗೆ ಮದುವೆ ಮಾಡಬೇಕು ಅಂತ ಹೇಳಿ ಮದುವೆ ಮಾಡಿಸಿದ್ರು. ಆ ಹುಡುಗ ಕೂಡ ಅವರ ಅಮ್ಮನ ಒಪ್ಪಿಗೆ ಮೇರೆಗೆ ಮದುವೆ ಆಗಿದ್ದಂತೆ. ನನಗೆ ಗೊತ್ತಿಲ್ಲ ಗುರುಗಳೇ, ಇದು ಅರೇಂಜ್ ಮ್ಯಾರೇಜ್ ಪ್ಯೂರ್ಲಿ. ಮದುವೆ ಆದ ದಿನದಿಂದಲೂ ಕೂಡ ಬಹಳ ವಿಚಿತ್ರವಾದ ರೀತಿಯ ವರ್ತನೆ ಈ ಹುಡುಗನದ್ದು. ತಾಯಿಯ ಜೊತೆಗೆ ಮಲಗುವಂಥದ್ದು, ಜೊತೆಗೆ ಆ ರೀತಿಯ ನನಗೆ ಬಹಳ ಭಿನ್ನವಾದ ವಾತಾವರಣ. ಅಲ್ಲಿ ಅಮ್ಮ ಮಗ ಬಹಳ ಅವರವರೇ ಮಾತಾಡುವಂಥದ್ದು, ನನ್ನನ್ನು ಪ್ರತ್ಯೇಕಗೊಳಿಸಿದಂಥದ್ದು. ನಮ್ಮ ಮನೆಯಲ್ಲಿ ಹೇಳಿದಾಗ ಇಲ್ಲ ಸರಿ ಹೋಗುತ್ತೆ ಹುಡುಗ ಒಳ್ಳೆಯವನು ಅಂತ ಹೇಳ್ತಾನೆ, ಹಾಗೇ ಸಾಗಿಸಿದ್ರು. ಒಂದು ಮಗುವೂ ಆಗಿದೆ. ಇದಾದಮೇಲೆ ಸರಿ ಹೋಗ್ಬೋದು ಅಂದರೆ ಈಗಲೂ ಮುಖ ಕೊಟ್ಟು ಸರಿ ಮಾತಾಡೋದಿಲ್ಲ, ನನ್ನ ಜೊತೆಗೆ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗೋದಿಲ್ಲ, ಒಂದು ಸೋಷಿಯಲ್ ಮೀಡಿಯಾನಲ್ಲಿ ನಮ್ಮಿಬ್ಬರದೊಂದು ಫೋಟೋನೂ ಹಾಕೋದಿಲ್ಲ. ಈಗ ಡಿವೋರ್ಸ್ ಕೊಡು ಅಂತ ಹಿಂದೆ ಬಿದ್ದಿದ್ದಾರೆ. ಏನು ಮಾಡಲಿ ಗುರುಗಳೇ, ನನಗೆ ತೋಚ್ತಾ ಇಲ್ಲ. ನನ್ನ ಮಗ ನನಗಿಬ್ಬರೂ ಬೇಕು ಅಂತ ಅಳ್ತಾನೆ, ಅವನು ಅಪ್ಸೆಟ್ ಆಗಿದ್ದಾನೆ. 11 ವರ್ಷ ಮಗುವಿಗೆ. ನನ್ನದೇ ದೋಷನ, ನಾನು ಮುಂದೆ ನನ್ನ ಜೀವನ ಹೇಗಿರುತ್ತೆ, ಹೇಗೆ ಬದುಕು ಕಟ್ಕೊಳ್ಳಿ, ದಯವಿಟ್ಟು ತಿಳಿಸಿ ಅಂತ ಕೇಳ್ತಿದ್ದಾರೆ. ಒಂದು ಪ್ರಶ್ನೆ ಗುರುಗಳೇ, ಇತ್ತೀಚಿನ ದಿನಗಳಲ್ಲಿ ತುಂಬಾ ಸರ್ವೇ ಸಾಮಾನ್ಯ ಆಗೋಗಿದೆ ಡಿವೋರ್ಸ್ ತಗೊಳ್ಳೋ ಅಂಥದ್ದು. ಅದು ಹೆಣ್ಣಿನ ಕಡೆ ಆಗಿರ್ಬೋದು, ಗಂಡಿನ ಕಡೆ ಆಗಿರ್ಬೋದು, ತಪ್ಪು ಯಾವುದೋ ಒಂದಂತೂ ಗೊತ್ತಿಲ್ಲ. ಆದರೆ ಒಂದು, ಮೊದಲಿಗೆ ಯಾರ ಬಲವಂತದಿಂದಲೂ ಯಾರೂ ಮದುವೆ ಆಗಬಾರ್ದು. ಮದುವೆ ಆದ ನಂತರ ಅನುಸರಿಸ್ಕೊಂಡು ಹೋಗ್ತಿರ್ತಾರೆ, ಇಲ್ಲ ಗಂಡು ಅಥವಾ ಹೆಣ್ಣು. ಮಗುವಾದ ನಂತರ ಕೂಡ ಕಿರಿಕಿರಿಯನ್ನು ಬಹಳ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಿ ಆ ಮಕ್ಕಳ ಮನಸ್ಸಿನ ಮೇಲೆ ಎಂತಹ ಪ್ರಭಾವ ಬೀರುತ್ತೆ ಅಂತ ಯಾರೂ ಆಲೋಚಿಸೋದಕ್ಕೆ ಹೋಗಲ್ಲ ಅಲ್ವಾ ಗುರುಗಳೇ. ಹಿಂದೆಲ್ಲ ಏನು ಕೌಟುಂಬಿಕ ಕಲಹಗಳು ಇರ್ತಿರ್ಲಿಲ್ವಾ, ಇದ್ರೂ ಕೂಡ ಸೈಲೆಂಟಾಗಿ ಅನುಸರಿಸ್ಕೊಂಡು ಹೋಗ್ತಿದ್ರು. ಹಾಗಾಗಿ ನಮ್ಮ ಪೀಳಿಗೆಯವರು ಬಹಳ ಆರಾಮಾಗಿದ್ದೀವಿ. ಆದರೆ ಸಿಂಗಲ್ ಪೇರೆಂಟ್ ಅನ್ನೋ ಒಂದು ಕಾನ್ಸೆಪ್ಟ್ ಇವಾಗ ಎಷ್ಟು ಜಾಸ್ತಿ ಆಗಿದೆ. ನಾನೇನು ಕಮ್ಮಿ ನಿನಗಿಂತ ಅನ್ನೋ ಒಂದು ಅಹಂ ಎಷ್ಟು ಮನೆಗಳನ್ನು, ಮನಸ್ಸುಗಳನ್ನು ಹೊಡಿತಾ ಇದೆ. ಬಹುಶಃ ಈ ಪ್ರಶ್ನೆ ಸಾರ್ವತ್ರಿಕವಾಗಿ ಕೂಡ ತಾವು ಹೇಳಬೇಕು. ಮೊದಲಿಗೆ ವೈಯಕ್ತಿಕವಾಗಿ ಅವರ ದೋಷ ತಿಳಿಸಿ ಗುರುಗಳೇ. ವೈಯಕ್ತಿಕವಾಗಿ ದೋಷ ತಿಳಿಸಬೇಕು ಅಂತಂದರೆ ಇಲ್ಲಿ ಏನಾಗಿದೆ ಅಂತಂದರೆ, ಒಂದು ವೃಷಭ ಲಗ್ನ ಮತ್ತು ಮೇಷರಾಶಿಯ ಹುಡುಗ, ಕನ್ಯಾ ಲಗ್ನ ಮತ್ತು ಮೇಷರಾಶಿಯ ಹೆಣ್ಣು. ಇದೇನಾಗಿದೆ, ಕನ್ಯಾ ಮತ್ತು ವೃಷಭ ಲಗ್ನಗಳಲ್ಲಿ ಪರಸ್ಪರ ಮಿತ್ರತ್ವವಿಲ್ಲದೆ ನವಪಂಚಮ ದೋಷದಲ್ಲಿರ್ತಕ್ಕಂಥದ್ದು ನಿಮಗೆ ಸಂತತಿ ಆಗಿದ್ದೇ ವಿಶೇಷ, ಮಗು ಆಗಿದ್ದೇ ಬಹಳ ದೊಡ್ಡ ವಿಶೇಷ. ಇದರ ಜೊತೆಯಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಶನಿ ಮತ್ತು ಚಂದ್ರನ ಪರಸ್ಪರ ದೃಷ್ಟಿ ಇರ್ತಕ್ಕಂಥದ್ದು. ಇದು ಎರಡೂ ಕೂಡ ಒಳ್ಳೆಯ ಯೋಗ ಅಲ್ಲ. ಕುಟುಂಬ ಶನಿ ಯೋಗ ಅಂತಕ್ಕಂಥದ್ದು ಅತ್ಯಂತ ಸ್ಪಷ್ಟವಾಗಿದೆ ಹೆಣ್ಣಿಗೆ. ಜೊತೆಯಲ್ಲಿ ಪಂಚಮ ಭಾವದಲ್ಲಿ ಇರ್ತಕ್ಕಂಥ ಒಂದು ಭೃಗ್ವಂಗಾರಕ ಯೋಗ, ಭಾಗ್ಯಾಧಿಪತಿಯಾಗಿರ್ತಕ್ಕಂತಹ ಶುಕ್ರನಿಗೆ, ಯಾರು ಭಾಗ್ಯ ಮತ್ತು ಕುಟುಂಬಕಾರಕನಾಗಿರ್ತಕ್ಕಂಥ ಶುಕ್ರ ಇದ್ದಾನೆ, ಅದು ಸ್ನೇಹ ಅವರ ಜಾತಕದಲ್ಲಿ ಬಹಳ ಬಾಧೆಯನ್ನು ಹೊಂದಿರತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಒಂದು ನಿರ್ಧಾರಿತವಾಗಿರ್ತಕ್ಕಂಥ ಒಂದು ಫಲವನ್ನು ಹೇಳೋದು ಕಷ್ಟ. ಕಾರಣ ಏನು ಅಂತಂದರೆ, ಕೆಲವು ಪದಗಳು, ಕೆಲವು ಶಬ್ದಗಳು
ನಾವಿಲ್ಲಿ ಓಪನ್ನಲ್ಲಿ ಉಚ್ಚಾರ ಮಾಡಲಿಕ್ಕೆ ಬರೋದಿಲ್ಲ. ಅಂತಹ ಯೋಗಗಳದು. ಪಂಚಮ ಭೃಗ್ವಂಗಾರಕಕ್ಕೆ ಉಚ್ಚ ಸ್ಥಿತಿಯಲ್ಲಿರ್ತಕ್ಕಂಥ ಮಂಗಳ ಅಷ್ಟಮ ತೃತೀಯಾಧಿಪತಿ. ಇವೆಲ್ಲ ಜಾತಕವನ್ನು ಮೊದಲು ಪರಿಶೀಲನೆ ಮಾಡಿ ಮದುವೆ ಮಾಡಿದರೆ ಒಳ್ಳೆಯದಿತ್ತು, ಅಥವಾ ಪರಿಶೀಲನೆ ಮಾಡಿದ್ದೇವೆ ನಾವು ಅನ್ನುವಂಥ ಪಾಯಿಂಟ್ ಕೂಡ ಬರಬಹುದು. ನಾನಿಲ್ಲ ಅಂತ ಹೇಳೋದಿಲ್ಲ. ಈಗ ಆಗೋಗಿದೆ, ಪರಿಸ್ಥಿತಿ ಇಲ್ಲಿ ಬಂದಿದೆ, ಏನು ಮಾಡೋಕ್ಕೆ ಬರೋಲ್ಲ. ಇದಕ್ಕೆ ಸರಿಯಾಗಿ ಮಾಡಿಕೊಂಡು ಕೂಡಿಸ್ಕೊಂಡು ಹೋಗ್ತಕ್ಕಂಥ ಅವಕಾಶಗಳ ಕೊರತೆ ಕಾಣಿಸ್ತಾ ಇದೆ. ಕಾರಣ ಏನು ಅಂತಂದರೆ, ಭರಣಿ ನಕ್ಷತ್ರದ ಹೆಣ್ಣಿಗೆ ಈಗ ಪ್ರಕೃತ ಸ್ಥಿತಿಯಲ್ಲಿ ಮಂಗಳನ ದಶೆ ನಡೀತಾ ಇದೆ. ಮಂಗಳನೇ ಈ ಜಾತಕಕ್ಕೆ ಮಾರಕ ಕೂಡ. ಹಾಗಾಗಿ ಈ ಒಂದು ಮಂಗಳ ಮಾರಕ ಯೋಗದಲ್ಲಿರ್ತಕ್ಕಂಥದ್ದು ಮತ್ತು ಗೋಚಾರದಲ್ಲಿ ಕೂಡ ಮಂಗಳ ಬಂದಿರತಕ್ಕಂಥದ್ದು ಕನ್ಯಾ ರಾಶಿಗೇನೆ. ಕನ್ಯಾ ಲಗ್ನದ ಹೆಣ್ಣಿನ ಜಾತಕಕ್ಕೆ ಕನ್ಯಾಕ್ಕೆ ಬಾಧಕನಾಗಿರ್ತಕ್ಕಂಥ ಮಂಗಳನ ಪ್ರವೇಶ ಆಗಿರೋದ್ರಿಂದ ಈ ಸಂಬಂಧ ಮುಂದುವರ್ಕೊಂಡು ಹೋಗ್ತದೆ ಅಂತ ಹೇಳೋದು ಕಷ್ಟ. ನಾವು ಅದನ್ನು ನೇರವಾಗಿ ಹೇಳಬೇಕು ಅಂತಂದರೆ ಸ್ವಲ್ಪ ಕಷ್ಟದ ಪರಿಸ್ಥಿತಿ ಇದೆ. ಹೌದು, ಆ ಮಗುವಿಗೆ ಅಪ್ಪ ಅಮ್ಮ ಇಬ್ಬರು ಬೇಕು, ಸತ್ಯ ಅದು. ಆದರೆ ತಪ್ಪು ಯಾರದ್ದು ನಾವು ವಿಮರ್ಶೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಹೊರಗಿರ್ತಕ್ಕಂಥವು, ನಾವು ವಿಮರ್ಶೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವೊಂದು ಪ್ರಶ್ನೆ ಕೇಳಿದ್ರಲ್ಲ, ಏನಂತ ಅಂತಂದ್ರೆ ಮಕ್ಕಳಿಗೆ ಇದರಿಂದ ತೊಂದರೆ ಆಗ್ತದೆ, ಹಿಂದೆಲ್ಲ ಹೀಗಿರಲಿಲ್ಲ ಅಂತೇಳಿ. ಹಿಂದೆ ಒಂದು ಶ್ಲೋಕ ನಾವು ಗಮನಿಸಬೇಕು. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂಥೇಳಿ. ಹೆಣ್ಣು ಮಕ್ಕಳನ್ನು ನಾರಿ ಅಂತ ಕರಿತಿದ್ರು. ಅರಿ ಇಲ್ಲದೆ ಇರ್ತಕ್ಕಂಥವ್ರು ನಾರಿ ಅಂದರೆ ಯಾರ ಮೇಲೂ ಶತ್ರುತ್ವದ ಭಾವನೆಯನ್ನೇ ಇಟ್ಕೊಳ್ಳದೆ ಇರ್ತಕ್ಕಂಥವಳನ್ನು ನಾರಿ ಅಂತ ಕರಿಬೇಕು ಅಂತ. ಮಣಿ ಅಂತ ಅನ್ನೋರು, ಮಣಿ ಅಂದರೆ ರತ್ನ, ಕನ್ಯಾರತ್ನ ಅನ್ನೋ ಶಬ್ದ ಕೇಳಿದ್ದೇವೆ ನಾವು. ಜಾತೌ ಯದುತ್ಕೃಷ್ಟಂ ತದ್ ರತ್ನಮಭಿಧೀಯತೆ ಸಂಸ್ಕೃತದಲ್ಲಿದೆ. ಯಾವುದು ಆ ಜಾತಿಯಲ್ಲಿ ಆ ವರ್ಗದಲ್ಲಿ ಶ್ರೇಷ್ಠವೋ ಅದನ್ನು ರತ್ನ ಅನ್ಬೇಕು ಅಂಥೇಳಿ. ಹಾಗಾಗಿ ಅದನ್ನು ಹೆಣ್ಣನ್ನು ಆ ಒಂದು ಏನು ಹೇಳ್ಬೋದು ಸಬ್ಜೆಕ್ಟ್ನಲ್ಲೇ ಅತ್ಯಂತ ಶ್ರೇಷ್ಠವಾದಂತಹ ಜೀವ ಅಂಥೇಳಿ ಗೌರವಿಸ್ತಕ್ಕಂಥ ಕಾಲ ಇತ್ತು ನಮ್ಮ ದೇಶದಲ್ಲಿ. ಕಾರಣ ಏನು ಅಂದರೆ ಹೆಣ್ಣು ಮಕ್ಕಳು ಬಹಳ ತಾಳ್ಮೆಯಿಂದ ತನ್ನ ಸಂಸಾರವನ್ನು ರೂಢಿಸಿ ಬೆಳೆಸಿ ಉಳಿಸಿ ಗಳಿಸಿ ಎಲ್ಲ ಮಾಡ್ತಕ್ಕಂಥ ಒಂದು ತುಂಬ ಮಹತ್ತರವಾದ ಜವಾಬ್ದಾರಿ ಇತ್ತು. ಅದರ ನಿರ್ವಹಣೆ ನಮ್ಮ ತಾಯಿಯವರು ಇರ್ಬೋದು, ನಿಮ್ಮ ತಾಯಿಯವರು ಇರ್ಬೋದು, ಅಥವಾ ಒಟ್ಟಾರೆ ಮೇಲೆ ನಾನು ಹೇಳೋದು ಯೂನಿವರ್ಸಲ್ ಆಗಿ ಎಲ್ಲರೂ ಕೂಡ ಪಾಲನೆ ಮಾಡ್ಕೊಂಡು ಬಂದಿದ್ದರಿಂದಾಗಿ ನಾವಿವತ್ತು ಈ ಮಟ್ಟದಲ್ಲಿದ್ದೇವೆ. ನೀವು ಹೇಳಿದ್ರಲ್ಲ, ಈ ಮಟ್ಟದಲ್ಲಿ ನಾವಿರೋದು ಕಾರಣನೇ ಅದು. ಎಂಥದೇ ಸಂದರ್ಭದಲ್ಲೂ ನಿಭಾಯಿಸ್ಕೊಂಡು ಬಂದರು. ಹಾಗಂತೇಳಿ ಹೆಣ್ಮಕ್ಳೆಲ್ಲ ಬಹಳ ಉತ್ಕೃಷ್ಟವಾದ ಸಾಧನೆಯನ್ನು ಮಾಡಿದ್ರು, ಗಂಡಸರೆಲ್ಲ ಕೆಟ್ಟವರಾಗಿದ್ದರು ಅಂತಲೂ ಅಲ್ಲ, ಅಥವಾ ಗಂಡಸರೆಲ್ಲ ತುಂಬ ಸಾತ್ವಿಕರಾಗಿದ್ದರು, ಹೆಣ್ಮಕ್ಳು ಭಾಳ ಭದ್ರಕಾಳಿ ಆಗಿದ್ದರು ಅಂತಲೂ ಅರ್ಥ ಅಲ್ಲ. ಎರಡೂ ಸಹ ಸಮಾನವಾಗಿ ಬಂತು ಸಂಸಾರದ ಚಕ್ರ. ಆದರೆ ಇವತ್ತು ಏನಾಗಿದೆ, ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತಂದರೆ ಆಪ್ಷನಲ್ ಆಗಿದೆ ಜೀವನ. ಆಯ್ಕೆ, ನನಗೆ ಆಯ್ಕೆ ಇನ್ನೊಂದು ಇದೆಯಲ್ಲ, ನಾನೇ ತಲೆ ಕೆಡಿಸ್ಕೋಬೇಕು. ಕೌನ್ಬರ್ಗ ಕರೋಡ್ಪತಿ 4 ಆಪ್ಷನ್ ಕೊಟ್ಟ ಹಾಗೆ ನನಗೆ ಇವತ್ತು 4 ಆಪ್ಷನ್ ಬೇಕಾದರೂ ನನಗೆ ಅವಕಾಶ ಇದೆ. ನನಗೆ ಯಾಕೆ ಬೇಕು ಇವಳು, ನನಗೆ ಯಾಕೆ ಬೇಕು ಇವನು? ಯಾಕೆಂದ್ರೆ ನನ್ನ ಕೈಯಲ್ಲಿ ದುಡ್ಡಿದೆ, ನಾನು ಸಂಪಾದನೆ ಮಾಡಬಲ್ಲೆ. ಈ ಸ್ವಭಾವ ಗಂಡಿಗೂ ಬಂದಿದೆ, ಹೆಣ್ಣಿಗೂ ಬಂದಿದೆ. ಗಂಡಿಗೆ ಬಂದರೆ ಅಷ್ಟು ದೊಡ್ಡ ತಲೆಬಿಸಿ ಅಲ್ಲ. ಸಮಾಜದ ವ್ಯವಸ್ಥೆ ಗಂಡಿಂದಾಗ ಹಾಳಾಗೋದಿಲ್ಲ, ಸಂಪೂರ್ಣ ಹಾಗೆ ಅಂತಲ್ಲ. ಆದರೆ ಒಂದು ಕುಟುಂಬದ ವ್ಯವಸ್ಥೆ ಗಟ್ಟಿಯಾಗಿ ನಿಲ್ಲಬೇಕಿದ್ರೆ ಆ ಮನೆ ಹೆಣ್ಣು ಮಗಳಿಂದಾಗಿಯೇ ನಿಲ್ಲೋದು. ಹಾಳಾಗೋದಿದ್ರೂ ಕೂಡ ಹೆಣ್ಣಿನ ಒಂದು ತಪ್ಪು ಕಲ್ಪನೆಗಳಿಂದ, ತಪ್ಪು ವ್ಯವಹಾರಗಳಿಂದಲೇ ಕೊಡೋದು. ಕಾರಣ ಏನು ಅಂತಂದರೆ, ಗಂಡಸನ್ನು ಕಿವಿ ಹಿಂಡಿ ಅವನನ್ನು ಸರಿದಾರಿಗೆ ತಂದು ತನ್ನ ಸಂಸಾರವನ್ನು ಸರಿತೂಗಿಸ್ಕೊಳ್ಳುವಷ್ಟು ಸಾಮರ್ಥ್ಯ ಹೆಣ್ಣಿಗುಂಟು. ಆ ಧೈರ್ಯವೋ ಆ ಒಂದು ಸಾಮರ್ಥ್ಯವೋ ಎಲ್ಲವೂ ಸಹ ಹೆಣ್ಣಿಗಿದ್ದರೂ ಕೂಡ, ಅಯ್ಯೋ ನಾನು ಯಾಕೆ ಮಾಡಬೇಕು ಅಷ್ಟು ಕಷ್ಟ, ನಾನು ಯಾಕೆ ಪಡಬೇಕು, ಇವತ್ತು ನನಗೆ ಬೇರೆ ಆಪ್ಷನ್ ಇದೆಯಲ್ಲ, ಇವನಲ್ದಿದ್ರೆ ಇನ್ನೊಬ್ಬ, ಅವನಲ್ದಿದ್ರೆ ಮತ್ತೊಬ್ಬ, ಅವನು ಅಷ್ಟೇ ಅದನ್ನೇ ಯೋಚನೆ ಮಾಡ್ತಾನೆ. ಅಯ್ಯೋ ಇವಳು ಅಲ್ದಿದ್ರೆ ಇನ್ನೊಬ್ಬಳು, ಅವಳು ಇಲ್ದಿದ್ರೆ ಮತ್ತೊಬ್ಬಳು. ಈ ಥರದಲ್ಲಿ ಪರಿಸ್ಥಿತಿಯನ್ನು ನಾವು ತಂದ್ಕೊಂಡಿದ್ದೇವೆ ಇವತ್ತು ಸಮಾಜದಲ್ಲಿ. ನಮಗೆ ನಿಷ್ಠೆ ಬೇಡ. ಮಕ್ಕಳ ಭವಿಷ್ಯದ ಕಡೆ ಕೂಡ ಯೋಚನೆ ಮಾಡದೇ ಇರತಕ್ಕಂಥ ಗಂಡಸರು ಹೆಣ್ಮಕ್ಳು ಇವತ್ತಾಗೋಗಿದ್ದಾರೆ. ಆ ಮಕ್ಕಳಿಗೆ ದುಃಖವಾಗ್ತದೆ. ತಾವು ಪ್ರಯತ್ನಪಟ್ಟು ಹೊತ್ತು ಹೆತ್ತು ಪಡ್ಕೊಂಡಿರ್ತಕ್ಕಂಥ ಸಂತತಿ ಕಣ್ಣೀರು ಹಾಕಿದರೆ ಅದನ್ನು ನೋಡಲಿಕ್ಕಾಗದೆ ಎದ್ದೊರಟೋಗ್ತಾರೆ. ಬೇಕಾದ್ರೆ ಬಿಟ್ಟರೆ ಕೂತು ಆ ಮಗುವನ್ನು ಸಮಾಧಾನ ಪಡಿಸ್ತಕ್ಕಂಥ ಒಂದು ಸ್ವಭಾವ ಕೂಡ ಇವತ್ತಿನ ಹೆಣ್ಮಕ್ಳಿಗೆ ಉಳಿದಿಲ್ಲ. ಹೆಣ್ಣು ಮಕ್ಕಳ ಮೇಲೆ ನಿಂತಿರ್ತಕ್ಕಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿ. ಹೆಣ್ಣಿಗೆ ಅದಕ್ಕೋಸ್ಕರವಾಗಿ ಆ ಸ್ಥಾನ ಮಾನ ಪೂಜ್ಯತೆ ಗೌರವ ಎಲ್ಲ ಯಾಕೆ ಬಂತು? ಆ ಒಂದು ತ್ಯಾಗಕ್ಕೋಸ್ಕರ, ಆ ಒಂದು ಸಾಧನೆಗೋಸ್ಕರ, ಆ ಕೆಚ್ಚಿನ ಒಂದು
ಹಠದ ಒಂದು ಸಾಧನೆಗೋಸ್ಕರವಾಗಿ ಹೆಣ್ಣನ್ನು ನಾವು ಪ್ರತಿ ಹಂತದಲ್ಲಿ ಪೂಜಿಸ್ತಕ್ಕಂಥದ್ದು. ಆದರೆ ಇವತ್ತೇನಾಗಿದೆ ಬೇಡ, ಎಲ್ಲ ವಿವರಣೆ ಇಷ್ಟು ಸಾಕು. ಹಾಗಾಗಿ ನೀವು ಸ್ನೇಹ ಅವರಿಗೆ ನಾನು ಹೇಳೋದೇನಪ್ಪ ಅಂತಂದ್ರೆ, ದಯಮಾಡಿ ನೀವು ಒಂದು ಸಾರಿ ನೇರವಾಗಿ ಬಂದು ಭೇಟಿ ಮಾಡಿ. ಇದಕ್ಕೆ ಏನು ಮಾಡಬಹುದು ಅನ್ನೋದನ್ನು ಈ ಓಪನ್ನಲ್ಲಿ ನಾವು ಹೇಳೋದು ಕಷ್ಟ ಆಗುತ್ತೆ. ನೇರವಾಗಿ ಬಂದು ಭೇಟಿ ಮಾಡಿ ಇಬ್ಬರದ್ದು ಜಾತಕವನ್ನು ತಗೊಂಡು ಬಂದರೆ ಆ ನಂತರದಲ್ಲಿ ನಾವು ಆರೂಢ ಪ್ರಶ್ನೆ ಅಥವಾ ಕವಡೆ ಪ್ರಶ್ನೆ ಮುಖಾಂತರವಾಗಿ ಯಾವ ರೀತಿಯಲ್ಲಿ ಇದನ್ನು ತಾರ್ಕಿಕವಾದ ಒಂದು ಎಂಡ್ ಇದಕ್ಕೆ ಕೊಡಬಹುದು ಅನ್ನೋದನ್ನು ಯೋಚನೆ ಮಾಡಿ ನಾನು ಹೇಳ್ತೇನೆ. ಅದರಂತೆ ಆಚರಣೆ ಮಾಡಿ ಭಗವಂತ ಒಳ್ಳೇದು ಮಾಡಲಿ. ಧೈರ್ಯವಾಗಿರಿ ಸ್ನೇಹ ಅವರೇ. ನಿಮ್ಮಂತಹ ಲಕ್ಷಾಂತರ ಜನ ಇದ್ದಾರೆ, ಏನೂ ಆಗೋದಿಲ್ಲ, ಭಗವಂತನನ್ನು ನಂಬಿ ನಡೆಯಿರಿ ಅಂತ ಹೇಳ್ತಾ ಗುರುಗಳೇ, ಕೊನೆಯ 4 ರಾಶಿಗಳು. ಧನುರಾಶಿಯನ್ನು ನೋಡೋಣ. ಧನುರಾಶಿಗೆ ಅಷ್ಟಮಾಧಿಪತಿ ವ್ಯಯಕ್ಕೆ ಬಂದಿರತಕ್ಕಂಥದ್ದು ನೀಚ ಸ್ಥಿತಿಯಲ್ಲಿ ಅಷ್ಟಮದಲ್ಲಿರ್ತಕ್ಕಂತಹ ಶುಕ್ರ. ಶತ್ರುಗಳಿಂದ ಬರ್ತಕ್ಕಂಥ ಅನೇಕ ಭಯಗಳು ಇವತ್ತು ದೂರವಾಗ್ತಕ್ಕಂಥ ಒಂದು ಕಾಲ. ಕರ್ಮಭಾವದಲ್ಲಿರ್ತಕ್ಕಂತಹ ಕುಜ ಮತ್ತು ಶನಿಯ ದೃಷ್ಟಿಯನ್ನು ನೋಡಿದಾಗ ಯಾವುದಾದ್ರೂ ಒಂದು ಅಭಿಚಾರಿಕವಾಗಿರ್ತಕ್ಕಂಥ ಕ್ರಿಯೆ ನಡೆದಿದ್ದರೆ ಧನುರಾಶಿಯವರ ಮೇಲೆ ಅದು ನಿವೃತ್ತಿ ಆಗ್ತಕ್ಕಂಥ ಒಂದು ಕಾಲ. ಶತ್ರುಗಳಿಂದ ದೊಡ್ಡ ಮಟ್ಟದ ಸಮಸ್ಯೆ ಅಂತಕ್ಕಂಥದ್ದು ಬಂದಿದ್ದರೆ ಅದು ನಿವೃತ್ತಿ ಆಗ್ತಕ್ಕಂಥ ಕಾಲ. ಪೂರ್ಣ ಸಪ್ತಮದಲ್ಲಿರ್ತಕ್ಕಂತಹ ಗುರುವಿನ ಅನುಗ್ರಹ ಮತ್ತು ಭಾಗ್ಯದಲ್ಲಿ ಬಂದಿರತಕ್ಕಂಥ ಬುಧ, ರವಿ ಮತ್ತು ಕೇತುಗಳ ಒಂದು ಯೋಗ. ನರಸಿಂಹನ ಆರಾಧನೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಳ್ಳಿ, ಖಂಡಿತವಾಗಿ ಸಾಕಷ್ಟು ಅಭಿವೃದ್ಧಿ ಆಗ್ತದೆ. ಮುಂದಿಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತು ಉತ್ತಮವಾಗಿರ್ತಕ್ಕಂಥ ಒಂದು ದಿನ. ಸಪ್ತಮಾಧಿಪತ್ಯಕ್ಕೆ ಬಂದಿರತಕ್ಕಂಥ ಶುಕ್ರ ಕೆಲವರಿಗೆ ವಿವಾಹಾದಿ ಮಂಗಳ ಕಾರ್ಯಗಳಲ್ಲಿ ವಿಘ್ನವಾಗತಕ್ಕಂಥ ಲಕ್ಷಣವಾದರೆ, ಇನ್ನು ಕೆಲವರಿಗೆ ಅದರಲ್ಲೂ ವಿಶೇಷವಾಗಿ ಶ್ರವಣ ನಕ್ಷತ್ರದವರಿಗೆ ಪೂರ್ಣವಾಗಿರತಕ್ಕಂಥ ಒಂದು ಫಲ. ಏನು ಅಂತಂದರೆ, ಎಲ್ಲ ರೀತಿಯಾಗಿರ್ತಕ್ಕಂಥ ಸತ್ಕಾರ್ಯಗಳಲ್ಲಿ ಲಾಭವಾಗ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ, ಮದುವೆ ಪ್ರಯತ್ನಗಳಲ್ಲಿ ಲಾಭ ಮತ್ತು ಪಂಚಮಾಧಿಪತಿ ಪುಣ್ಯ ಕಾರ್ಯಗಳನ್ನು ಮಾಡ್ತಕ್ಕಂಥದ್ರಲ್ಲಿ ಉದ್ಯೋಗದಲ್ಲಿ ಬಡ್ತಿ ಪಡೀಲಿಕ್ಕೆ ಅಥವಾ ಪ್ರಮೋಷನನ್ನು ಪಡ್ಕೊಳ್ಳಿಕ್ಕೆ ಕೂಡ ಸಾಕಷ್ಟು ಯೋಗ್ಯವಾಗಿರ್ತಕ್ಕಂಥ ಒಂದು ದಿನ ಆಗಿದೆ. ಪ್ರಯತ್ನ ಮಾಡಿ ಶುಭವಾಗಲಿ ಅಂತ ಹಾರೈಸ್ತೀನಿ. ಅದರ ಜೊತೆಯಲ್ಲಿ ಆರಾಧನೆಗೆ ಬೇಕಾಗಿರ್ತಕ್ಕಂಥ ದೇವತೆ ಸರಸ್ವತಿ, ಆರಾಧನೆ ಮಾಡಿಕೊಳ್ಳಿ, ಶುಭವಾಗಲಿ. ಮುಂದೆಂದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತು ಸ್ವಲ್ಪ ಬೇಸರ. ಯಾಕೆ ಅಂದರೆ, ಉದ್ಯೋಗ ಸ್ಥಾನದಲ್ಲಿ ಅಥವಾ ನಿಮ್ಮ ಕಾರ್ಯಕ್ಷೇತ್ರದಲ್ಲಿರ್ತಕ್ಕಂಥ ನೀಚ ವ್ಯಕ್ತಿಗಳ ಶತ್ರುಗಳಿಂದ ಬರ್ತಕ್ಕಂಥ ಕೆಲವು ಸಮಸ್ಯೆಗಳ ಸೂಚನೆ. ಅದರಲ್ಲೂ ವಿಶೇಷವಾಗಿ ಕುಂಭರಾಶಿಯ ಹೆಣ್ಣು ಮಕ್ಕಳಿಂದಲೇ ಸಮಸ್ಯೆ ಬರ್ತಕ್ಕಂಥ ಲಕ್ಷಣ. ಸ್ವಲ್ಪ ನೀಚ ಸ್ಥಿತಿಯ, ನೀಚ ಮನಸ್ಥಿತಿಯ, ದುರ್ಬುದ್ಧಿಯ ಹೆಣ್ಣು ಮಕ್ಕಳಿಂದ ತೊಂದರೆ ಆಗ್ತಕ್ಕಂಥ ಲಕ್ಷಣ ಇದೆ. ಸ್ವಲ್ಪ ಎಚ್ಚರಿಕೆಯಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ದ್ವಿತೀಯದಲ್ಲಿ ಶನಿ ಇದ್ದಾನೆ, ಹಾಗಾಗಿ ಮಾತುಗಳನ್ನು ಆಡ್ಕೊಂಡು ಸಿಕ್ಕಾಕೊಂಡ್ಬಿಡ್ತೀರಿ. ತೃತೀಯಾಧಿಪತಿಯ ದೃಷ್ಟಿ ಕೂಡ ಅಂದರೆ ನಿಮ್ಮನ್ನು ಎಮೋಷ್ನಲ್ ಆಗಿ ಟ್ಯಾಕಲ್ ಮಾಡಿ, ಚಂದ್ರ ನೀಚ ಇರೋದರಿಂದ ಕರ್ಮಸ್ಥಾನದಲ್ಲಿ ಬಹಳ ಸುಲಭವಾಗಿ ನೀವು ಎಮೋಷನಲಿ ಮಂಗ ಆಗುವಂಥ ಸಾಧ್ಯತೆ ಇರುತ್ತೆ. ಭಾವನಾತ್ಮಕವಾಗಿ ನಿಮ್ಮನ್ನು ಮಿಸ್ಲೀಡ್ ಮಾಡೋದು, ಎಕ್ಸ್ಪ್ಲಾಯ್ಟ್ ಮಾಡೋದು ಇತ್ಯಾದಿಗಳೆಲ್ಲ ನಡೀಬಹುದು. ಹುಷಾರಾಗಿರಿ. ಸ್ವಲ್ಪ ಎಚ್ಚರಿಕೆಯನ್ನು ಪಟ್ಟರೆ, ಸ್ವಲ್ಪ ಎಚ್ಚರಿಕೆಯನ್ನು ಇಟ್ಕೊಂಡ್ರೆ ಎಷ್ಟೋ ಸಮಸ್ಯೆಗಳಿಂದ ನೀವು ಬಚಾವಾಗ್ಬೋದು. ಸಪ್ತಮದಲ್ಲಿರ್ತಕ್ಕಂಥದ್ದೇನಿದೆ ಆ ಒಂದು ಗ್ರಹಸ್ಥಿತಿಗೆ ಅನುಗುಣವಾಗಿ ನೀವೇನು ಮಾಡಬೇಕು ಇವತ್ತು ಅಂದರೆ, ರುದ್ರನನ್ನು ಧ್ಯಾನ ಮಾಡಿಕೊಳ್ಳಿ. ಶಿವನ ಉಗ್ರ ರೂಪ ರುದ್ರ ರೂಪವನ್ನು ಧ್ಯಾನ ಮಾಡಿಕೊಳ್ಳಿ, ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತು ಉತ್ತಮವಾದಂಥ ದಿನ. ತ್ರಿಕೋಣದಲ್ಲಿರ್ತಕ್ಕಂತಹ ಶನಿ, ಚಂದ್ರ ಮತ್ತು ಶುಕ್ರಯೋಗ. ಅಂದರೆ ದೇವತಾ ಆರಾಧನೆಗೆ, ವಿಶೇಷವಾಗಿ ಕೌಟುಂಬಿಕವಾದ ಮಕ್ಕಳ ಅಭಿವೃದ್ಧಿ, ಶಾರೀರಿಕ ಆರೋಗ್ಯ, ಭಾಗ್ಯಾಭಿವೃದ್ಧಿ ಇತ್ಯಾದಿಗಳೆಲ್ಲವನ್ನು ಯೋಚನೆಯಲ್ಲಿ ಇಟ್ಕೊಂಡು ದೇವತಾರಾಧನೆಯನ್ನು ಮಾಡಲಿಕ್ಕೆ ತ್ರಿಕೋಣದಲ್ಲಿರ್ತಕ್ಕಂಥ ಒಂದು ಯೋಗ ಅಲ್ವಾ. ಹಾಗಾಗಿ ತ್ರಿಕೋಣ ಅಂದರೆ ಯಾವುದು? ಜನ್ಮರಾಶಿ, 5 ಮತ್ತು 9ನೇ ರಾಶಿ, 3 ಸೇರಿ ಬರ್ತಕ್ಕಂಥದ್ದು ತ್ರಿಕೋಣ. ನೀವು ಗಮನಿಸಿ ನೋಡಿ, ಅಲ್ಲಿಂದ 5ನೇ ರಾಶಿ, ಅಲ್ಲಿಂದ 9ನೇ ರಾಶಿ, ಅಲ್ಲಿಂದ ನಿಮ್ಮ ಜನ್ಮರಾಶಿ ಎಲ್ಲ 5, 5, 5 ಬರುತ್ತೆ. ಈಗ 5, 5, 5 ಬರೋದಕ್ಕಾಗಿ ಇದನ್ನು ತ್ರಿಕೋಣ ಅಂತ ಕರೀತೇವೆ. ಈ ಒಂದು ತ್ರಿಕೋಣದಲ್ಲಿರ್ತಕ್ಕಂಥ ಯೋಗದಿಂದಾಗಿ ಉತ್ತಮವಾದ ಫಲ. 7ನೇ ರಾಶಿಯಲ್ಲಿ ಕೂಡ ಯೋಗ್ಯವಾದ ಫಲ ಇದೆ. ಅರ್ಥಾತ್ ಗ್ರಹ ಇರೋದರಿಂದ ದ್ವಿತೀಯಾಧಿಪತಿ ಮತ್ತು ಭಾಗ್ಯಾಧಿಪತಿ ಆಗಿರ್ತಕ್ಕಂಥ ಮಂಗಳ ಇದ್ದಾನೆ ಅಲ್ಲಿ. ಹಾಗಾಗಿ ಮಂಗಳವಾಗಿರ್ತಕ್ಕಂಥ ಒಂದು ದಿನವಾಗಿ ಇವತ್ತಿನ ದಿನವನ್ನು ತಂದ್ಕೋಬಹುದು. ಹಾಗಾಗಿ ಏನು ಮಾಡಬೇಕು ಮೀನರಾಶಿಯವರು? ಇವತ್ತು ಚಾಮುಂಡ ಅನ್ನುವಂಥ ದೇವಿ, ಚಾಮುಂಡೇಶ್ವರಿ ಅಂತ ಏನು ಕರಿತೀವಲ್ಲ, ಆ ಚಾಮುಂಡೇಶ್ವರಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ.
ಸಾಕಷ್ಟು ಉತ್ತಮವಾದಂಥ ಫಲ ನಿಮಗೆ ದೊರಕ್ತದೆ. ಈ ರೀತಿ ಆಗಿರ್ತಕ್ಕಂಥದ್ದು ಎಲ್ಲ ರಾಶಿಗಳ ಇವತ್ತಿನ ಫಲವನ್ನು ತಿಳಿಸಿದ್ದೇನೆ. ಶುಭವಾಗಲಿ ಎಲ್ಲರಿಗೂ ಅಂತ ಕೂಡ ಹಾರೈಸ್ತೇನೆ. ಧನ್ಯವಾದಗಳು ಗುರುಗಳೇ, ಸಾಕಷ್ಟು ವಿಚಾರವನ್ನು ಹಂಚಿಕೊಂಡಿದ್ದಕ್ಕಾಗಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಪರಮಾತ್ಮನ ಅನುಗ್ರಹ ಎಲ್ಲರಿಗೂ ಆಗಲಿ, ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಹೊರಡೋ ಸಮಯ ಆಗ್ತದೆ. ಮತ್ತೆ ನಾಳೆ ಸಿಗೋಣವಾ? ನಮಸ್ಕಾರ.